ಎಲ್ರಿಗೂ ನಮಸ್ಕಾರ ಹಾಗೂ ಆದರದ ಸ್ವಾಗತ. ಇವತ್ತು ನಿಮ್ಮೆಲ್ಲರ ಜೊತೆಯಲ್ಲಿ 2 ಪುರಾಣ ಕಥೆಗಳ ಜಿಜ್ಞಾಸ ಅಂತರಾರ್ಥ ಏನಿದೆ ಅಂತ ನೋಡೋದಕ್ಕೆ ನನಗೂ ಬಹಳ ಸ್ಫೂರ್ತಿ ನಿಮ್ ಜೊತೆಯಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಅಸತೋಮ ಸತ್ಕಮಯ ಆ 2 ಶ್ಲೋಕಗಳನ್ನ ಹೇಳಿ ಆರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಪ್ರಣಾಮಗಳನ್ನು ನನ್ನ ಸದ್ಗುರುಗಳಾದಂಥ ಶ್ರೀ ನರಸಿಂಹ ಪ್ರಭುಜಿ ಅವರ ಚರಣಗಳಿಗೂ ಹಾಗೂ ಎಲ್ಲ ಗುರು ಮಹಾತ್ಮರ ಚರಣಗಳಿಗೂ ಅರ್ಪಿಸ್ತಾ ಅವರ ಕೃಪೆ ಧಾರಾಕಾರವಾಗಿ ಹರಿದು ನಮ್ಮನ್ನ ಆತ್ಮನಿಷ್ಠರಾಗಿ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಓಂ ಸದ್ಗುರು ದೇವಾಯ ನಮಃ. ಕೃಷ್ಣ ಮತ್ತು ಗೋವರ್ಧನಗಿರಿಯ ಕಥೆ ಸುಮಾರು ನಾವೆಲ್ಲ ಕೇಳಿರ್ತೀವಿ. ಪುರಾಣ ಕಥೆಗಳು ಯಾತಕ್ಕೆ ಬಂದವು, ಪುರಾಣಗಳನ್ನ ವೇದವ್ಯಾಸರು ಯಾಕೆ ಬರೆದ್ರು ಅಂತ ಹಿಂದಿನ ನಾವು 2 ಉಪನ್ಯಾಸಗಳಲ್ಲೂ ಕೂಡ ನೋಡಿದ್ವಿ. ವೇದವ್ಯಾಸರು ಗುರುಕುಲ ಸಿಸ್ಟಮ್ ಅನ್ನ ಶುರು ಮಾಡಿದ್ರು. ಅಂದ್ರೆ ಋಷಿಗಳ ಅವರ ಗುರುಕುಲದಲ್ಲಿ ಎಲ್ಲ ಮಕ್ಕಳು ಹೋಗಿ ಅಲ್ಲೇ ಇಳ್ಕೊಂಡು ಋಷಿಗಳು, ಋಷಿ ಪತ್ನಿಯರು, ಋಷಿಗಳ ಶಿಷ್ಯರು ಅವರಿಂದ ಪಾಠವನ್ನ ಕಲಿತಾ ಇದ್ರು, ಸೇವೆಯನ್ನು ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಕಮ್ಯುನಿಟಿ ಲಿವಿಂಗು, ಧರ್ಮ ಹೇಗೆ ಪಾಲಿಸ್ಬೇಕು, ರೋಲ್ ಮಾಡೆಲ್ಸ್ ಅವ್ರ ಎದುರಿಗೇನೆ ಗುರುಗಳು ಇರ್ತಾ ಇದ್ರು. ಹೋಮಗಳನ್ನು ಹೇಗೆ ಮಾಡೋದು, ಯಜ್ಞಗಳನ್ನು ಹೇಗೆ ಮಾಡೋದು, ಸಮಾಜ ಸೇವೆಯನ್ನ ಹೇಗೆ ಮಾಡೋದು, ಪರಿಸರವನ್ನ ಹೇಗೆ ರಕ್ಷಿಸೋದು, ಎಲ್ಲವನ್ನು ಕೂಡ ಅವರು ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಸ್ ಆನ್ ಕಲಿತಾ ಇದ್ರು. ಆದ್ರೆ ವೇದವ್ಯಾಸರಿಗೆ ಆವಾಗ್ಲೇ ಅರಿವಿತ್ತು, ಅವ್ರಿಗೆ ದೂರದೃಷ್ಟಿ ಇತ್ತು. ಹಿ ವಾಸ್ ಅ ಜ್ಞಾನಿ. ಸೊ ಅವರು ಮುಂದೆ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ, ಈ ಒಂದು ಸಿಸ್ಟಮ್ ಎಷ್ಟೋ ಆಫ್ಟರ್ ಸಮ್ ಸೆಂಚುರೀಸ್ ನಡೆಯುತ್ತೋ ಇಲ್ವೋ ಅಂತ ಹೇಳಿ ಅವರು ಪುರಾಣಗಳಲ್ಲಿ ಆ ಕಥೆಗಳಲ್ಲಿ ರೂಪಕಗಳನ್ನ ಬೇಕಾದಷ್ಟು ತುಂಬಿಸಿದ್ದಾರೆ. ಸೊ ಆ ರೂಪಕಗಳು ನಮ್ಗೆ ಆಧ್ಯಾತ್ಮ ಜ್ಞಾನ, ಆತ್ಮಜ್ಞಾನ, ಮತ್ತೆ ಜೀವನದಲ್ಲಿ ಹೇಗೆ ಇರಬೇಕು, ಧರ್ಮವನ್ನ ಹೇಗೆ ಪಾಲಿಸ್ಬೇಕು, ಏನೇನನ್ನ ಅವರು ಆಶ್ರಮದಲ್ಲಿ ಇದ್ದು ಕಲಿತಾ ಇದ್ರು ಮಕ್ಕಳು, ಅದನ್ನ ಈ ಕಥೆಗಳನ್ನ ಅಜ್ಜಿರು, ಅಮ್ಮಂದ್ರು ಮಕ್ಕಳಿಗೆ ಹೇಳ್ತಾರೆ. ಅವ್ರು ಕೇಳಿಸ್ಕೊಂಡಾಗ ಅನ್ಕಾನ್ಶಿಯಸ್ ಮೈಂಡ್ಗೆ ಈ ರೂಪಕಗಳು ಹೋಗಿ ಎಂಬೆಡ್ ಆಗತ್ವೆ. ಅಲ್ಲಿ ಇಟ್ ವಿಲ್ ಗೋ ಇನ್ ದ ಸೀಡ್ ಫಾರ್ಮ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಫ್ಲವರಿಂಗ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಇಂಟ್ಯೂಟಿವ್ ಆಗಿ ಅದರ ಅಂತರಾರ್ಥ, ಗೂಢಾರ್ಥ ತಮ್ಮ ಒಳಗೆ ಅದು ಅರಳ್ತಾ ಅವ್ರಿಗೆ ಇಟ್ ವಿಲ್ ಕಮ್ ಆಸ್ ಇನ್ಸೈಟ್ಫುಲ್ ಲರ್ನಿಂಗ್, ಇಂಟ್ಯೂಟಿವ್ ಲರ್ನಿಂಗ್. ಆ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗತ್ತೆ. ಆದ್ರಿಂದ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ, ಇಲ್ಲಿಯ ಹೇಗೆ ನಾವು ಜೀವನ ಮಾಡಬೇಕು ಅನ್ನೋ ಧರ್ಮ, ಅರ್ಥ, ಕಾಮ, ಮೋಕ್ಷ, ಆ ಒಂದು ಫ್ರೇಮ್ವರ್ಕ್ನಲ್ಲಿ ಹೇಗೆ ಜೀವನ ಮಾಡೋದು, ಸಮಾಜದಲ್ಲಿ ಆಧ್ಯಾತ್ಮ ಜೀವನ ಅಡಿಪಾಯವಾಗಿ ಇಟ್ಕೊಂಡು
ಹೊರಗೆ ವೃತ್ತಿ, ಸಂಸಾರ, ಕುಟುಂಬ ಎಲ್ಲ ಜೀವನನು ಇಂಟಿಗ್ರೇಟೆಡ್ ಹೋಲ್ ಆಗಿ ಹೇಗೆ ನಡೆಸೋದು, ಅದನ್ನೆಲ್ಲ ಪುರಾಣ ಕಥೆಗಳಲ್ಲಿ ಅವರು ಗೂಢಾರ್ಥವನ್ನ ಇಟ್ಟಿದ್ದಾರೆ ಇನ್ ಮೆಟಫರ್ಸ್. ಸೊ ಅದನ್ನ ನಾವು ಹೇಗೆ ಡಿಕೋಡ್ ಮಾಡೋದು ಅನ್ನೋದಕ್ಕೆ ಸ್ಯಾಂಪಲ್ ಸ್ಟೋರೀಸ್ ಕೆಲವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಈ ಸ್ಟೋರೀಸ್ ಅಲ್ಲಿ ದೇರ್ ವಿಲ್ ಬಿ ಮೆನಿ ಲೇಯರ್ಸ್ ಆಫ್ ಮೀನಿಂಗ್. ಸೊ ನಾವು ಜೀವನದಲ್ಲಿ ನಮ್ಮ ಒಂದು ಜೀವನದ ಪಯಣದಲ್ಲಿ ಯಾವ ಹಂತವನ್ನ ತಲುಪಿರ್ತೀವೋ, ಯಾವ ಹಂತದಲ್ಲಿ ಈಗ ಸದ್ಯದಲ್ಲಿ ನಾವಿರ್ತೀವೋ ಅಲ್ಲಿಗೆ ಬೇಕಾದಂತ ಅರ್ಥ ಇದರಲ್ಲಿ ರಿವೀಲ್ ಆಗತ್ತೆ. ದಟ್ ಒನ್ ಪರ್ಟಿಕ್ಯುಲರ್ ಲೇಯರ್ ವಿಲ್ ಓಪನ್ ಅಪ್ and we will get that insight. So that is how these stories work. ಅದರಿಂದ ನಾನು ಹಂಚ್ಕೊಳ್ತಾ ಇರುವಂತ ಗೂಢಾರ್ಥ ಅಲ್ಟಿಮೇಟ್ ಗೂಢಾರ್ಥ ಅಥವಾ ಬೇರೆ ಯಾವ ಗೂಢಾರ್ಥನೂ ಇಲ್ಲ ಇದನ್ನ ಬಿಟ್ರೆ ಅಂತಾನೂ ನಾವು ಹೇಳಕ್ಕಾಗಲ್ಲ. ಅಟ್ ಮೈ ಪ್ರೆಸೆಂಟ್ ಸ್ಟೇಜ್ ಇನ್ ಲೈಫ್, ದಿಸ್ ಇಸ್ ವಾಟ್ ದೀಸ್ ಸ್ಟೋರೀಸ್ ಆರ್ ಸೇಯಿಂಗ್ ಟು ಮೀ. This is the secrets they are revealing to me, the insights that are flowering within me. So I am getting a lot of inspiration from that, and I thought it would be great. I mean, it would be a very nice experience if I could share it with all of you also anta ee ondu series anna ಆರಂಭ ಮಾಡಿದೆ. ಸೊ ಇವತ್ತಿನ ಒಂದು ಉಪನ್ಯಾಸದಲ್ಲಿ 2 ಕಥೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು ಕೃಷ್ಣ ಮತ್ತು ಗೋವರ್ಧನಗಿರಿಯ ಕಥೆ, ಇನ್ನೊಂದು ಸತ್ಯ ಅನಸೂಯೆಯ ಕಥೆ. ಸೊ ಯಾರು ಕೃಷ್ಣ ಭಕ್ತರು ಇದ್ರೂ ಕೂಡ ಎಷ್ಟೋ ಬಾರಿ ನಾವು ಕೇಳಿರ್ಬೋದು, ಕೃಷ್ಣ ಗೋವರ್ಧನಗಿರಿಯನ್ನ ಹೇಗೆ ಎತ್ತದ, ಯಾಕೆ ಎತ್ತದ. ಆದ್ರೂ ಯಾರಿಗೆ ಕೃಷ್ಣ ಪ್ರೇಮ ಇರುತ್ತೋ ಅವರು ಎಷ್ಟನೇ ಬಾರಿ ಈ ಕಥೆಯನ್ನ ಕೇಳ್ತಿದ್ರು ಕೂಡ ಮೈ ನವಿರು ಕೆಲವು ಸಲ ಎದ್ದು ನಿಲ್ಲುತ್ತೆ. ಅಷ್ಟು ಈ ಕಥೆ ಬಹಳ ಮೋಹಕ, ಬಹಳ ಪ್ರಿಯ ಅಂತ ಹೇಳ್ಬೋದು ನಮ್ಗೆಲ್ಲ. ಈ ಕಥೆಯಲ್ಲಿ ಮೊದಲು ನಾವು ಕತೆ ಹೇಗಿದೆ ಅದನ್ನ ನೆನಪು ಮಾಡ್ಕೊಳ್ಳೋಣ, ನಮ್ಗೆ ಗೊತ್ತಿರುವಂತ ವರ್ಷನ್ ಅನ್ನ ನೆನಪು ಮಾಡ್ಕೊಳ್ಳೋಣ. ಅದಾದ್ಮೇಲೆ ಗೂಢಾರ್ಥ ಏನಿದೆ ಅಂತ ನೋಡೋಣ. ಇಲ್ಲಿ ಕೆಲವು ಚಿತ್ರಗಳನ್ನ ಹಾಕಿದ್ದೀನಿ. ಆ ಚಿತ್ರಗಳು ನೋಡಿದ್ರೆ ಸ್ವಲ್ಪ ನಮ್ಗೆ ಕಥೆ ನಮ್ ಕಣ್ಮುಂದೆ ನಡೀತಾ ಇದೆಯೇನೋ ಅನ್ನೋ ಒಂದು ಫೀಲಿಂಗು ಬರುತ್ತಾ ಅಂತ ಹಾಕಿರೋದಷ್ಟೇ. ಸೊ ಕೃಷ್ಣ ಇದ್ದ ಬೃಂದಾವನದಲ್ಲಿ, ಕೃಷ್ಣ ಇದ್ದ ಗೋಕುಲದಲ್ಲಿ, ನಂದ ಗೋಕುಲದಲ್ಲಿ, ಇದೆಲ್ಲ ನಾವು ಕೇಳಿದೀವಿ. ಸೊ ನಂದ ಗೋಕುಲದಲ್ಲಿ ಕೃಷ್ಣ ಸಣ್ಣ ಹುಡುಗ ಆಗಿರ್ಬೇಕಾದ್ರೆ ಒಂದಿನ ಮಲಗಿ ಅವನು ಬೆಳಗ್ಗೆ ಏಳೋದ್ರೊಳಗೆ ಎದ್ದು ನೋಡ್ತಾನೆ. ಹೊರಗೆ ಬಂದು ನೋಡಿದ್ರೆ ಊರೆಲ್ಲ ಅಲಂಕಾರ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಗೋಪಿಯರು ಸೇರ್ಕೊಂಡ್ಬಿಟ್ಟು ಎಲ್ಲಾ ಕಡೆ ಹೂವಿನ ಅಲಂಕಾರ, ಮಾವಿನ ಎಲೆ ಅಲಂಕಾರ, ಬಹಳ ಹಸುಗಳಿಗೆಲ್ಲ ಎಷ್ಟೊಂದು ಕೊಂಬುಗಳನ್ನ ಪೇಂಟ್ ಮಾಡಿ ಅದಕ್ಕೆ ಜರ್ತಾರಿ ಅಲಂಕಾರಗಳನ್ನ ಮಾಡಿ, ಸೋ ಮಚ್ ಆಫ್ ಬ್ಯೂಟಿಫುಲ್ ಡೆಕೋರೇಷನ್ ಎಲ್ಲ ಕಡೆ. ಆಮೇಲೆ ಒಂದು ಸೆಂಟ್ರಲ್ ಏರಿಯಾಲಿ ದೊಡ್ಡ ಹೋಮಕುಂಡ ತಯಾರು ಮಾಡಿ ಅಲ್ಲಿ ಜನರೆಲ್ಲ ಸೇರಿದ್ದಾರೆ. ಏನ್ ನಡೀತಾ ಇದೆ ಅಂತ ಹುಡುಗಂಗೆ ಗೊತ್ತಾಗೋದಿಲ್ಲ. ಸರಿ, ಕೃಷ್ಣ ಹೋಗ್ಬಿಟ್ಟು ಅಲ್ಲಿದ್ದವ್ರನ್ನೆಲ್ಲ ಕೇಳ್ತಾನೆ, ಏನಿದು ಹೋಮಕುಂಡ, ಅಗ್ನಿ ಕೂಡ ಅಲ್ಲಿ ಆಗ್ಲೇ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀರಲ್ಲ, ಏನ್ ಹೋಮ ಇವತ್ತು, ಏನ್ ಹಬ್ಬ ಇವತ್ತು, ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಕೇಳ್ತಾನೆ. ಆಗ ಹಳ್ಳಿಯವ್ರು ಹೇಳ್ತಾರೆ, ಕೃಷ್ಣ ಈ ವರ್ಷ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿದೆ, ನಮ್ಮ ಹಸುಗಳಿಗೆ ಎಷ್ಟು ಸೊಗಸಾದ ಮೇವು ದೊರೀತಾ ಇದೆ, ಎಲ್ಲವೂ ದಷ್ಟಪುಷ್ಟವಾಗಿ ತುಂಬಾ ಹಾಲನ್ನ ಕೊಡ್ತಾ ಇವೆ. ಸೊ ನಮ್ಗೆ ತುಂಬಾ ಸಂತೋಷ, ಈ ಸಲ ಚೆನ್ನಾಗಿ ಮಳೆ ಬಂದಿದ್ದು ಎಷ್ಟು ಆನಂದ ಆಗ್ತಾ ಇದೆ. ಅದಕ್ಕೆ ನಾವು ಇಂದ್ರದೇವನಿಗೆ, ಮಳೆಗಳನ್ನ ಬರ್ಸುವಂತ ಇಂದ್ರನಿಗೆ ನಾವು ಹೋಮವನ್ನ ಮಾಡ್ತಾ ಇದೀವಿ. ಇವತ್ತು ಏನೋ ಸ್ಪೆಷಲ್ಲು ಅಂತ ಕೇಳ್ತಾನೆ. ಇಲ್ಲ ಇವತ್ತೇನ್ ಸ್ಪೆಷಲ್ ಅಲ್ಲ, ಪ್ರತಿ ವರ್ಷ ಮಾಡ್ತೀವಿ ಕೃಷ್ಣ ನಾವು ಹೋಮನ. ಒಂದೊಂದ್ಸಲ ಸರಿಯಾಗಿ ಮಳೆನೇ ಬರೋದಿಲ್ಲ, ಬೆಳೆ ಆಗಿರಲ್ಲ, ನಮ್ಮ ಹಸುಗಳಿಗೆ ಮೇವಿರಲ್ಲ. ಆವಾಗ ನಾವು ಇಂದ್ರನಿಗೆ
ನಾವು ಬೇಡ್ಕೋತೀವಿ, ತಪ್ಪಾಯ್ತಪ್ಪ, ನಮ್ಮಿದೇನೋ ತಪ್ಪುಗಳಾಗೋಗಿರ್ಬೇಕು, ದಯವಿಟ್ಟು ಮಳೆ ಸುರಿಸಪ್ಪ ಅಂತ ಅವನನ್ನ ಭಗವಂತ ಅಂತ ಬೇಡ್ಕೋತೀವಿ. ಅದಕ್ಕೋಸ್ಕರ ಹೋಮ ಮಾಡ್ತೀವಿ. ಯಾವ ವರ್ಷ ಚೆನ್ನಾಗಿ ಮಳೆ ಬೆಳೆ ಆಗಿರುತ್ತೋ ನಮ್ಮ ಕೃತಜ್ಞತೆಗಳನ್ನ ತೋರ್ಸಕ್ಕೆ, ನಮ್ಮ ಆನಂದವನ್ನ ವ್ಯಕ್ತಪಡಿಸೋದಕ್ಕೆ ಅವನಿಗೆ ನಾವು ಹೋಮವನ್ನ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತೀವಿ ಕೃಷ್ಣ, ತಪ್ಪದೇನೆ ಅಂತ ಹೇಳ್ತಾರೆ. ಇದರಿಂದ ಏನ್ ಪ್ರಯೋಜನ ನಿಮ್ಗೆ? ಅಯ್ಯೋ ನಾವ್ ಮಾಡ್ಲಿಲ್ಲ ಅಂದ್ರೆ ಇಂದ್ರನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ, ನಮ್ಗೆ ಹೆದರ್ಕೆ, ನಾವ್ ಮಾಡೋದನ್ನ ನಿಲ್ಸ್ಬಿಟ್ರೆ ಏನಾಗತ್ತೆ ಏನೋ ಅಂತ ಪ್ರತಿ ವರ್ಷ ಮಾಡ್ಬಿಡ್ತೀವಿ. ಆಗ ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ಗೊತ್ತಾಗತ್ತೆ ಇಂದ್ರ ತುಂಬಾ ಅಹಂಕಾರ ಬಂದ್ಬಿಟ್ಟಿದೆ ಅವನ್ಗೆ. ಇವ್ರು ಪ್ರತಿ ವರ್ಷ ಮಾಡಿಸ್ಕೊಂಡು ಹೆಚ್ಚು ಅಹಂಕಾರ ಆಗೋಗಿದೆ, ಅಹಂಕಾರನ ಮುರಿಬೇಕು ಅಂತ ಅವನು ಒಂದು ಪ್ಲಾನ್ ಅನ್ನ ಮಾಡ್ಬಿಟ್ಟು ಎಲ್ಲ ಹಳ್ಳಿಯವ್ರಿಗೆಲ್ಲ ಹೇಳ್ತಾನೆ, ನೀವ್ ಅನ್ಕೊಳ್ತಾ ಇರೋದು ಅಷ್ಟೊಂದ್ ಸರಿ ಇಲ್ಲ ಅನ್ಸುತ್ತೆ ನನ್ಗೆ. ಗೋವರ್ಧನಗಿರಿ ಇದೆಯಲ್ಲ ನಮ್ಮ ಊರಿನ ಅಲ್ಲಿ ಅಂಚಿನಲ್ಲಿ ದೊಡ್ಡ ಗಿರಿ ಇದೆಯಲ್ವಾ, ಗೋವರ್ಧನಗಿರಿ, ಆ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಮೇಯಿಸ್ತೀವಲ್ಲ, ಆ ಗಿರಿ ನೋಡಿ ಎಷ್ಟು ಎತ್ತರವಾಗಿ ನಿಂತ್ಕೊಂಡಿದೆ. ಆ ಎತ್ತರವಾಗಿ ನಿಂತಿರೋ ಗಿರಿಯನ್ನ ಮೋಡಗಳು ಬಂದು ಸ್ಪರ್ಶ ಮಾಡುತ್ತವೆ. ಸ್ಪರ್ಶ ಮಾಡಿದಾಗ ಆ ದೊಡ್ಡ ಬೆಟ್ಟ, ಎತ್ತರವಾದ ಬೆಟ್ಟ ಏನ್ ಮಾಡುತ್ತೆ, ಮೋಡನ ಮುಂದಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ, ಅಲ್ಲೇ ತಡೆದ್ಬಿಟ್ಟು ಮಳೆ ಬರೋ ಹಾಗೆ ಮಾಡ್ತಾ ಇದೆ ಆ ಬೆಟ್ಟ. ನಮ್ಗೆ ಬೆಟ್ಟದಿಂದ ನಮ್ಗೆ ಪ್ರತಿ ವರ್ಷ ಮಳೆ ಬರ್ತಾ ಇರೋದು, ಇಂದ್ರನಿಂದ ಅಲ್ಲ. ಆದ್ರಿಂದ ಈ ವರ್ಷ ನಾವು ಗೋವರ್ಧನಗಿರಿ ಪೂಜೆ ಮಾಡೋಣ, ಇಂದ್ರನಿಗೆ ಹೋಮ ಮಾಡೋದ್ ಬೇಡ ಅಂತ ಹೇಳ್ತಾನೆ ಕೃಷ್ಣ. ಮೊದ್ಲು ಹಳ್ಳಿಯವರೆಲ್ಲ ಹೆದರ್ತಾರೆ, ಕೃಷ್ಣ ಅವರನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಎಲ್ಲರೂ ಹೋಗಿ ಗೋವರ್ಧನ ಪೂಜೆಯನ್ನ ಮಾಡ್ತಾರೆ. ಗೋವರ್ಧನ ಪೂಜೆ ಮಾಡ್ತಾ ಇದ್ದಾಗ ಇಂದ್ರನಿಗೆ ಸಿಕ್ಕಾಪಟ್ಟೆ ಪ್ರಕೋಪ ಬಂದು ಅವನು ಜೋರು ಸಿಡ್ಲು, ಮಳೆ, ಗುಡುಗು, ಎಲ್ಲ ಕಡೆ ಪ್ರವಾಹ ಆಗ್ಬೇಕು. ನಂದಗೋಕುಲದಲ್ಲಿ ಪ್ರವಾಹ ಆಗೋಷ್ಟು ಮಳೆಯನ್ನ ಸುರಿಸ್ತಾನೆ. ಹಂಗೆ ಸುರಿಸ್ದಾಗ ಕೃಷ್ಣ ಹೇಳ್ತಾನೆ ಹಳ್ಳಿಯವ್ರಿಗೆಲ್ಲ, ನೀವೇನು ಚಿಂತೆ ಮಾಡಬೇಡಿ, ನಿಮ್ ಮನೇಲಿ ಇರುವಂತ ವ್ಯಾಲ್ಯೂಬಲ್ಸ್ ಅದನ್ನೆಲ್ಲ ತಗೊಂಡು ಮಕ್ಕಳು, ವಯಸ್ಸಾದವರು ಎಲ್ರು ಮನೆಯವರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಗೋವರ್ಧನಗಿರಿ ಹತ್ರ ಬಂದ್ಬಿಡಿ, ಗೋವುಗಳನ್ನು ಕರ್ಕೊಂಡು ಬಂದ್ಬಿಡಿ, ನಾನ್ ನಿಮ್ಮನ್ನೆಲ್ಲ ರಕ್ಷಿಸ್ತೀನಿ ಅಂತ. ಸರಿ, ಎಲ್ಲ ಕರ್ಕೊಂಡು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೃಷ್ಣ ಗೋವರ್ಧನ ಗಿರಿಯನ್ನೇ ಎತ್ಬಿಟ್ಟು, ಬೆಟ್ಟವನ್ನೇ ಎತ್ಬಿಟ್ಟು ಒಂದು ಸಣ್ಣ ಕಿರಿಬೆರಳಿನ ತುದಿಯಲ್ಲಿ ಆ ಬೆಟ್ಟದ ಭಾರವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ರನ್ನೂ ಆ ಬೆಟ್ಟದ ಅಡಿಯಲ್ಲಿ ಸೇರಿಸ್ಕೊಂಡ್ ಬಿಡ್ತಾನೆ. ಬಹಳ ಸುರಕ್ಷವಾಗಿ 7 ದಿನ 7 ರಾತ್ರಿ ಮಳೆ ಜೋರಾಗಿ ಎಡೆ ಬಿಡದೆ ಸುರಿಯುತ್ತೆ. ಅಷ್ಟು ದಿನಾನು ಅವರೆಲ್ಲ ಬೆಟ್ಟದ ಅಡಿನಲ್ಲೇ ಕಳೀತಾರೆ, ಸಂತೋಷವಾಗಿ ಕಳೀತಾರೆ. ಎಲ್ಲರೂ ಜೋಕ್ ಮಾಡ್ಕೊಂಡು, ಭಕ್ತಿಯಿಂದ ಗೀತೆಗಳನ್ನ ಹಾಡ್ಕೊಂಡು ಎಲ್ಲ. ಆಮೇಲೆ ಅಲ್ಲಿ ಪಿಕ್ಚರ್ ಅಲ್ಲಿ ನೋಡಿದ್ರೆ ಎಷ್ಟೋ ಜನ ಗೋಪರು ಅವರು ಹಸುವನ್ನ ಕಾಯೋದಕ್ಕೆ ಅವ್ರ ಹತ್ರ ಉದ್ದುದ್ದ ಕೋಲ್ ಇಟ್ಕೊಂಡಿರ್ತಾರೆ. ಆ ಕೋಲುಗಳನ್ನ ಅವರು ಗಿರಿಯ ಬಾಟಮ್ ಅಂದ್ರೆ ಗಿರಿಯ ಬೇಸ್ ಅಲ್ಲಿಗೆ ಮುಟ್ಟಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರಿಗೇನ್ ಅನ್ನಿಸ್ತಾ ಇರುತ್ತೆ, ಓ ಕೃಷ್ಣ ಎತ್ಕೊಂಡಿದ್ದಾನೆ, ಎಷ್ಟು ದೊಡ್ಡ ಗಿರಿ, ಎಷ್ಟು ಭಾರ ಇರ್ಬೇಕು, ನಾವು ಒಂದ್ ಸ್ವಲ್ಪ ಸಹಾಯ ಮಾಡೋಣ ಕೃಷ್ಣನ್ಗೆ, ಈ ಕೋಲನ್ನ ಹಿಂಗಿಟ್ಕೊಂಡು ನಾವು ಒಂದ್ ಸ್ವಲ್ಪ ಅದರ ಭಾರ ಎತ್ಬೋದು ಏನೋ ಅಂದ್ಬಿಟ್ಟು ಅವರು ಕೋಲನ್ನ ಎತ್ಕೊಂಡಿರ್ತಾರೆ. ಮುಟ್ಟೋ ತರ, ಗಿರಿಯನ್ನ ಮುಟ್ಟೋ ತರ ಕೋಲನ್ನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. 7 ದಿನ ಆಯ್ತು, 7 ರಾತ್ರಿ ಆಯ್ತು. ಆಮೇಲೆ ಇಂದ್ರನಿಗೆ ಸ್ವಲ್ಪ ಬುದ್ಧಿ ಬಂತು, ನಾನು ಎಷ್ಟು ಅಹಂಕಾರ ಪಟ್ರು, ನಾನು ಏನು ಪ್ರಕೋಪದಲ್ಲಿ ಸಿಡ್ಲು, ಮಳೆ, ಗುಡುಗು ಎಲ್ಲ ಬರ್ಸಿದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ. ಕೃಷ್ಣ ಎಲ್ರನ್ನೂ ರಕ್ಷಿಸ್ಬಿಟ್ಟ, ಎಲ್ರೂ ಸುರಕ್ಷಿತವಾಗಿದ್ದಾರೆ, ಯಾರಿಗೂ ಭಯನೂ ಆಗ್ಲಿಲ್ಲ, ಎಲ್ರಿಗೂ ಸಾಕಾದಷ್ಟು ಆಹಾರ ಇತ್ತು, ಅಡಿಗೆ ಮಾಡ್ಕೊಂಡ್ರು, ತಿಂದ್ರು, ಎಷ್ಟು ಖುಷಿಯಾಗಿ ಇದ್ಬಿಟ್ರು. ಅಲ್ಲಿ ಒಬ್ರ ಜೊತೆ ಒಬ್ರು ಏನೋ ಒಂದು ದೊಡ್ಡ ಹಬ್ಬ ನಡೀತೇನೋ 7 ದಿನ ಅನ್ನೋ ತರ ಕಾಲ ಕಳೆದ್ಬಿಟ್ರು ಅಂತ ಹೇಳಿ ಕೊನೆಗೆ ಅವನು ಮಳೆ ಎಲ್ಲ ನಿಲ್ಲಿಸ್ಬಿಟ್ಟು ಬಿಸಿಲು ಬರುತ್ತೆ. ಆಮೇಲೆ ಊರವರೆಲ್ಲ ಕೃಷ್ಣ ಗಿರಿಯನ್ನ ಕೆಳಗಿಡ್ತಾನೆ. ಊರವರೆಲ್ಲ ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾಗ ಇಂದ್ರ ಬಂದು ಕೃಷ್ಣನ ಮುಂದೆ ಅವನು ನಮಸ್ಕಾರ ಮಾಡಿ, ಕೃಷ್ಣ ತಪ್ಪಾಯ್ತು,
ಇನ್ಮೇಲಿಂದ ಈ ರೀತಿ ನಾನು ಅಹಂಕಾರ ಪಡೋದಿಲ್ಲ, ಎಲ್ಲವೂ ನಿನ್ನ ಕೃಪೆಯಿಂದ ನಡೀತಾ ಇದೆ. ನಾನು ಕೂಡ ಈ ಒಂದು ಸಿಸ್ಟಮ್ ಅಲ್ಲಿ ನಾನು ಒಂದು ಆಫೀಸರ್ ತರ, ಮಳೆಯನ್ನ ನೋಡ್ಕೊಳ್ಳುವಂತ ಆಫೀಸರು, ಎಲ್ಲರ ಇಂದ್ರಿಯಗಳನ್ನ ರಕ್ಷಣೆ ಮಾಡುವಂತ ಒಂದು ಆಫೀಸರು ಅಂತ ನಾನು ಜ್ಞಾಪಕ ಇಟ್ಕೋಬೇಕು. IAS ಆಫೀಸರ್ ಗವರ್ಮೆಂಟ್ ನಲ್ಲಿ ಇರೋ ತರ ನನ್ನ ಕರ್ತವ್ಯ ನಾನು ಮಾಡ್ಬೇಕೆ ಹೊರತು ನಾನು ಅಹಂಕಾರ ಪಟ್ಟಿದ್ ತಪ್ಪಾಯ್ತು ಅಂತ ಬಂದು ಅವನು ಕೃಷ್ಣನನ್ನ ಕ್ಷಮೆ ಕೇಳ್ಕೊತಾನೆ. ಈ ಕಥೆ ನಾವು ಕೇಳಿದೀವಿ. ಈ ಕಥೆಯಲ್ಲಿ ಏನಿರ್ಬೋದು ಗೂಢಾರ್ಥ ಅಂತ ನಾವು ನೋಡಿದ್ರೆ, ನಾವು ಹೇಳಿದ್ವಲ್ಲ, ಈ ಕಥೆಗಳಲ್ಲೆಲ್ಲ ರೂಪಕಗಳಿರುತ್ತೆ ಅಥವಾ ಮೆಟಫರ್ಸ್ ಇರುತ್ತೆ. ಇಲ್ಲಿ ಗೋಪರು ಮತ್ತೆ ಗೋಪಿಯರು ಸೃಷ್ಟಿಯಲ್ಲಿ ಇರುವಂತ ಜೀವಗಳು ಅಂದ್ರೆ ನೀವು, ನಾವು ಎಲ್ಲ ಆತ್ಮ ಇರುವಂತ ದೇಹಗಳು. ಸೊ ಜೀವಾತ್ಮಗಳು ನಾವೆಲ್ಲರೂ ಕೂಡ ಕೃಷ್ಣನ ಗೋಪಿಯರು, ಗೋಪಿಕೆಯರು. ಅದು ಈ ಕಥೆ ನಮ್ಗೆ ಹೇಳ್ತಾ ಇದೆ. ಇಂದ್ರ ಯಾರು? ಇಂದ್ರ ಅನ್ನೋದು ಇಂದ್ರ ನಮ್ಮ ಅಹಂಕಾರ, ನಮ್ಮ ಒಳಗೆ ಇರುವಂತ ಅಹಂಕಾರ, ನಮ್ಮ ಇಂದ್ರಿಯಗಳು, ನಾನು ದೇಹ, ನಾನು ಬುದ್ಧಿ, ನಾನು ಮನಸ್ಸು ಅನ್ನೋ ಒಂದು ನಮ್ಮಲ್ಲಿ ಭ್ರಮೆ. ಆ ಭ್ರಮೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಆ ಭ್ರಮೆಯಲ್ಲಿ ಸಿಕ್ಕಾಕೊಂಡು ಬಹಳ ತೊಡ್ಲಾಡ್ತಾ ಇದೀವಿ, ಬಹಳ ಕಷ್ಟ ಪಡ್ತಾ ಇದೀವಿ. ದೇಹಕ್ಕೆ ಏನೇನೋ ಸೆನ್ಸೇಷನ್ಸ್ ಆಗತ್ತೋ ನನಗಾಗ್ತಾ ಇದೆ. ಪ್ಲೆಜರ್ಸ್ ಆದ್ರೆ ಆಹಾ ಎಷ್ಟು ಚೆನ್ನಾಗಿದೆ, ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ, ಇಷ್ಟೊಂದ್ ದಿನ ಸೆಖೆ ಆಗಿ ಮಳೆ ಬಂದ್ಬಿಡ್ತು, ಒಳ್ಳೆ ಗಾಳಿ ಬೀಸ್ತಾ ಇದೆ ಅಂತ ನಾವು ಅದನ್ನು ಎಂಜಾಯ್ ಮಾಡ್ಬೋದು. ಇಲ್ಲ, ಏನ್ ವಿಪರೀತ ಸೆಖೆಪ್ಪ, ಈ ಸೆಖೆ ತಡ್ಕೊಳ್ಳೋದಕ್ಕೇ ಆಗ್ತಾ ಇಲ್ಲ ಅಂತ ವಿ ಮೇ ನಾಟ್ ಎಂಜಾಯ್ ಸಮಥಿಂಗ್. ಎಲ್ಲೋ ನೋವಾದ್ರೆ ನನಗೆ ನೋವಾಗ್ತಾ ಇದೆ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಆನಂದದ ಯೋಚನೆ ಬಂದ್ರೆ ನನಗ್ ಆನಂದ ಆಗ್ತಾ ಇದೆ ಅಂತೀವಿ. ಏನಾದ್ರೂ ಬೇಸರದ ಯೋಚನೆ ಬಂದ್ರೆ ನನಗ್ ಬೇಸರ ಆಗ್ತಾ ಇದೆ ಅಂತೀವಿ. ವಿ ಐಡೆಂಟಿಫೈ ವಿತ್ ಎವ್ರಿ ಥಾಟ್, ವಿತ್ ಎವ್ರಿ ಇಮೋಷನ್, ವಿತ್ ಎವ್ರಿ ಸೆನ್ಸೇಷನ್ ಇನ್ ದ ಬಾಡಿ. ಎಲ್ಲ ನನಗಾಗ್ತಾ ಇದೆ ಅನ್ನೋ ಒಂದು ನಂಬಿಕೆ, ಅದನ್ನ ಅಹಂಕಾರ ಅಂತ ವೇದಾಂತ ಕರೆಯುತ್ತೆ. ಆ ಅಹಂಕಾರದ ಪ್ರತೀಕ ಇಂದ್ರ. ಇಂದ್ರನಿಗೆ ಹೋಮ ಮಾಡೋದು, ಇಂದ್ರನಿಗೆ ಹವಿಸ್ಕೊಡೋದು, ಇಂದ್ರನನ್ನ ಆರಾಧನೆ ಮಾಡೋದು ಅಂತ ಹೇಳಿದ್ರೆ ಸಂಪೂರ್ಣ ನನ್ನ ದೇಹ, ಮನಸ್ಸು, ಬುದ್ಧಿ ಜೊತೆ ನಾನು ನನ್ನನ್ನ ಗುರ್ತಿಸ್ಕೊಂಡು ಜೀವನವನ್ನ ನಡೆಸೋದು. ನನಗೇನ್ ಇಷ್ಟ, ಲೈಕ್ಸ್ ಅಂಡ್ ಡಿಸ್ಲೈಕ್, ರಾಗ ದ್ವೇಷಗಳು, ನನ್ಗಿಷ್ಟ ಇರೋದನ್ನ ಅರಸ್ಕೊಂಡು ಹೋಗೋದು, ನನ್ಗಿಷ್ಟ ಇಲ್ದೇ ಇರೋದು ನನಗೆ ಬೇಡ ಅಂತ ಭಯದಲ್ಲಿ ಇದ್ಕೊಂಡು ಜೀವನ ನಡೆಸೋದು. ಬರೀ ವಿಷಯ ಸುಖ, ಅದರಿಂದ ನನಗೆ ಬರುವಂತ ಆನಂದ, ಅದನ್ನ ಬಯಸ್ತಾ ಹೋಗ್ತಾ ಇರೋದು, ಆತ್ಮದ ಕಡೆ ತಿರುಗದೆ ಇರೋದು, ಅದನ್ನ ನಾವು ಇಂದ್ರನಿಗೆ ಮಾಡೋ ಹೋಮ ಅಂತ ಹೇಳ್ಬೋದು. ಈ ಇಂದ್ರ ಹೋಮಕ್ ಬದಲು ಗೋವರ್ಧನ ಪೂಜೆ ಅಂತ ನಾವು ಹೇಳಿದ್ರೆ, ಗೋ ಅನ್ನೋದಕ್ಕೆ ಎಷ್ಟೋ ಅರ್ಥಗಳಿದೆ ಸಂಸ್ಕೃತದಲ್ಲಿ. ಅದರಲ್ಲಿ ಒಂದು ಅರ್ಥ ಜ್ಞಾನ ಅಂತ. ಸೊ ಗೋ ಅಂದ್ರೆ ಜ್ಞಾನ, ವರ್ಧನ ಅಂದ್ರೆ ಹೆಚ್ಚು ಪ್ರಜ್ವಲವಾಗೋದು, ಹೆಚ್ಚು ಬೆಳವಣಿಗೆ ಆಗೋದು. ಗೋವರ್ಧನ ನಮ್ಮಲ್ಲಿರುವಂತ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದು. ಎಂಥ ಜ್ಞಾನ? ಫಿಸಿಕ್ಸ, ಕೆಮಿಸ್ಟ್ರಿನ, ಆರ್ಕಿಟೆಕ್ಚರ, ಎಂಜಿನಿಯರಿಂಗ, ಮೆಡಿಸಿನ್ನ, ಯಾವುದು ಇಲ್ಲ. ಅದೆಲ್ಲ ಬೇಕು, ನಮ್ಮ ವೃತ್ತಿಗೆ ಬೇಕು, ನಮ್ಮ ಜೀವನ ನಡೆಸೋದಕ್ಕೆ ಬೇಕು. ಆದ್ರೆ ಆ ಜ್ಞಾನ ಅಲ್ಲ. ಯಾವ ಜ್ಞಾನ? ಪರಾವಿದ್ಯಾ, ನನ್ನ ಆತ್ಮದ ಬಗ್ಗೆ ಜ್ಞಾನ, ನನ್ನ ನಿಜ ಸ್ವರೂಪದ ಬಗ್ಗೆ ಜ್ಞಾನ. ಸೊ ಈ ಅಹಂಕಾರ, ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋದನ್ನ ಬಿಟ್ಬಿಟ್ಟು ನಾನು ಯಾರು, ನಾನು ಆತ್ಮ, ನಾನು ಸಚ್ಚಿದಾನಂದ, ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ನನಗೆ ಮುಪ್ಪಿಲ್ಲ, ನನಗೆ ರೋಗ ಇಲ್ಲ, ಹೊರಗಡೆ ಏನೇ ಆಗ್ಲಿ, ದೇಹಕ್ಕೆ ಏನೇ ಆಗ್ಲಿ, ಮನಸ್ಸಿಗೆ ಏನೇ ಆಗ್ಲಿ, ಬುದ್ಧಿಗೆ ಏನೇ ಆಗ್ಲಿ, ಈ ಒಳಗಿನ ಆತ್ಮದ ಆನಂದ ಸ್ವಲ್ಪನೂ ಹೆಚ್ಚು ಆಗೋದಿಲ್ಲ, ಕುಗ್ಗೋದು ಇಲ್ಲ. ಈ ಒಳಗಿರುವಂತಹ ಪರಾಶಾಂತಿ, ಆತ್ಮದ ಶಾಂತಿ ಯಾವ ರೀತಿಯಲ್ಲೂ ಅದು ನಿಷ್ಕಳಂಕ, ಅದಕ್ಕೆ ಏನು ತಗಲಲ್ಲ, ಅದನ್ನ ಕದಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ
ಈ ಗೋವರ್ಧನ ಪೂಜೆಯಿಂದ ಅರ್ಥ ಆಗತ್ತೆ. ಕೃಷ್ಣ ಗೋವರ್ಧನಗಿರಿಯನ್ನ ಎತ್ಬಿಟ್ಟ. ಏನೋ ಒಂಥರ ಫ್ಯಾಂಟಸಿ. ಹ್ಯಾರಿ ಪಾಟರ್ ಓದ್ತೀವಿ, ಇವಾಗಿನ ಕಾಲದ್ದೆಲ್ಲ ಫ್ಯಾಂಟಸಿ ಬುಕ್ಸ್ ಅನ್ನ ಓದ್ತೀವಿ, ಅದ್ರಲ್ಲಿ ಮ್ಯಾಜಿಕ್ ಮಾಡೋದನ್ನೆಲ್ಲ ನೋಡ್ತೀವಿ. ನಾವ್ ಅನ್ಕೋತೀವಿ, ಓ ಇದೇನ್ ಕೃಷ್ಣನು ಗೋವರ್ಧನಗಿರಿ ಎತ್ಬಿಟ್ನಲ್ಲ, ಸರಿ ಇದು ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಬೇಕಾದಷ್ಟು ಲೇಯರ್ಸ್ ಆಫ್ ಮೀನಿಂಗ್ ಬರುತ್ತೆ ಇದ್ರಲ್ಲಿ. ಒಂದು, ನಮ್ಮೆಲ್ರಿಗೂ ಕರ್ಮಫಲ ಅಂತಿದೆ. ನಾವು ಏನನ್ನ ಮಾಡ್ತಾ ಹೋಗ್ತೀವೋ ಜೀವನದಲ್ಲಿ, ಪ್ರತಿ ಯೋಚನೆ, ಪ್ರತಿ ಭಾವನೆ, ಒಂದೊಂದು ನಾವು ಮಾಡುವಂತ ಯಾವ್ದಾದ್ರು ಆಕ್ಷನ್, ನಮ್ಮ ಬಿಹೇವಿಯರ್, ನಮ್ಮ ಆಡುವಂತ ಮಾತುಗಳು, ಎಲ್ಲದಕ್ಕೂ ಕರ್ಮಫಲಗಳು ಬರುತ್ತೆ. ಸೊ ಈ ಕರ್ಮಫಲವನ್ನ ಈಶ್ವರ ನಮ್ಗೆ ಪ್ರತಿ ಜನ್ಮದಲ್ಲೂ ಪ್ರಾರಬ್ಧ ಕರ್ಮ ಅಂತ ಒಂದು ಪೋರ್ಷನ್ ಕೊಟ್ಟು ಕಳಿಸ್ತಾ ಇರ್ತಾನೆ. ಅವನ್ ಕಂಟ್ರೋಲ್ ಮಾಡ್ತಾನೆ. ಇಷ್ಟು ದೊಡ್ಡ ಹೊರೆ ಆ ಗೋವರ್ಧನಗಿರಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕರ್ಮದ ಹೊರೆ ನಮ್ಮೊಬ್ರೊಬ್ರಿಗೂ ಇದೆ, ದೊಡ್ಡ ಬ್ಯಾಂಕ್ ಅಕೌಂಟ್. ಯಾಕಂದ್ರೆ ಒಂದೊಂದ್ ಜನ್ಮದ್ದು ಒಂದೊಂದು ಯೋಚನೆ, ಒಂದೊಂದ್ ದಿನಕ್ಕೆ ಎಷ್ಟು ಯೋಚನೆ ನಾವು ಮಾಡ್ತೀವಿ? ಸುಮಾರು 70,000 ಯೋಚನೆ ಮಾಡ್ತೀವಂತೆ ದಿನಕ್ಕೆ. ಆ ಒಂದೊಂದು ಯೋಚನೆಗೂ ಕರ್ಮಫಲ. ಸೊ ಎಷ್ಟು ಕರ್ಮಫಲ ಅಕ್ಯುಮುಲೇಷನ್ ಆಗ್ತಾ ಇರ್ಬೇಕು. ಒಳ್ಳೆ ಕರ್ಮ, ಕೆಟ್ಟ ಕರ್ಮ. ಒಳ್ಳೆ ಯೋಚನೆ ಮಾಡಿದ್ರೆ ಒಳ್ಳೆ ಕರ್ಮ, ಕೆಟ್ಟ ಯೋಚನೆ ಮಾಡಿದ್ರೆ ಕೆಟ್ಟ ಕರ್ಮ. ಹೋಗಿ ಅದ್ ಸೇರ್ಕೊಂಡು ಬಹಳ ದೊಡ್ಡ ಮೊತ್ತ, ಲೈಕ್ ಹ್ಯೂಜ್ ಮೌಂಟೇನ್. ಒಂದು ಎವರೆಸ್ಟ್ ಮೌಂಟೇನ್ ಹೋಗಿದ್ರೆ ಅಷ್ಟು ದೊಡ್ಡ ಮೊತ್ತ ಎಲ್ಲ ಜನ್ಮಗಳಲ್ಲಿ ಸೇರ್ಕೊಂಡು ಒಂದ್ ಕಡೆ ಸಂಚಿತ ಕರ್ಮವಾಗಿ ಸೇರ್ಕೊಂಡಿರುತ್ತೆ. ಈಶ್ವರ ಗುರುವಿನ ರೂಪದಲ್ಲಿ ನಮ್ಮ ಜೀವನಕ್ಕೆ ಬಂದಾಗ ಈ ಸಂಚಿತ ಕರ್ಮ ಫಲವನ್ನ ಭಸ್ಮ ಆಗುವಂತ ಜ್ಞಾನದ ಒಂದು ಪ್ರಸಾದವನ್ನ ನಮ್ಗೆ ಕೊಡ್ತಾನೆ. ಗುರುಗಳು, ಸದ್ಗುರುಗಳು ಜ್ಞಾನವನ್ನ ನಮ್ಗೆ, ಆತ್ಮಜ್ಞಾನವನ್ನ ಹೇಳ್ಕೊಡ್ತಾರೆ. ಸೊ ಅದನ್ನ ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಹೇಗೆ ನಾವು ಗುರುಗಳು ಬಂದ್ರೆ, ಈಶ್ವರ ಗುರುಗಳ ರೂಪದಲ್ಲಿ ಬಂದ್ರೆ ನಮ್ಮ ಕರ್ಮದ ಪರ್ವತವನ್ನ ಬಹಳ ನಿರಾಯಾಸವಾಗಿ ಎತ್ಬಿಡ್ತಾರೆ ಅಂತ. ಆಮೇಲೆ ಒಬ್ಬ ಜ್ಞಾನಿಗೆ, ಯಾರು ಜೀವನ್ಮುಕ್ತ ಆಗಿರ್ತಾನೋ, ಕರ್ಮವನ್ನ ದಾಟಿ ಆತ್ಮನಿಷ್ಠನಾಗಿ ಸದಾ ನಾನು ಆತ್ಮ ಅನ್ನೋ ಅರಿವಿನಲ್ಲೇ, ಆ ಸಚ್ಚಿದಾನಂದದಲ್ಲೇ, ಆ ಪರಾಶಾಂತಿಯಲ್ಲೇ ನೆಲೆಸ್ಬಿಟ್ಟಿರ್ತಾನೋ, ಅವನಿಗೆ ದೇಹಕ್ಕೆ ಪ್ರಾರಬ್ಧ ಆಗ್ತಾ ಇರುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಬಂತು, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಬಂತು, ಅವ್ರಿಗೆಲ್ಲ ವಿಪರೀತ ಬಡತನ ಇತ್ತು. ಅವರೆಲ್ಲ ಆಶ್ರಮ ಅಂತ ಒಂದು ನಡೆಸ್ತಾ ಇದ್ರು, ಏನು ಅವ್ರ ಹತ್ರ ಹಣ ಇರ್ಲಿಲ್ಲ ನಡೆಸೋದಕ್ಕೆ, ತುಂಬಾ ಕಷ್ಟಪಟ್ಟು ನಡೆಸ್ತಾ ಇದ್ರು. ಸೊ ಎಲ್ಲ ರೀತಿ ಹೊರಗಡೆ ಅವ್ರಿಗೆ ಏನೇನು ಪ್ರಾರಬ್ಧ ಕರ್ಮ ಇತ್ತೋ ಅದು ದೇಹದ ಮಟ್ಟದಲ್ಲಿ ಪ್ರಾರಬ್ಧ ನಡೀತಾ ಇತ್ತು. ಆದ್ರೆ ಹೊರಗಡೆ ಯಾವ ಪ್ರಾರಬ್ಧ ಇದ್ರು, ಬಡತನ ಇದ್ರು, ದೇಹಕ್ಕೆ ಬಾಧೆ ಇದ್ರು, ರೋಗ ಇದ್ರೂನು ಅವ್ರಿಗೆ ಅದರಿಂದ ಮನಸ್ಸಿಗೆ ಹಿಂಸೆ ಉಂಟಾಗ್ತಾ ಇರ್ಲಿಲ್ಲ. there was no feeling of any feeling of self pity or anger or frustration or depression, suffering. Pain was there, but there was no suffering. So ಪ್ರಾರಬ್ಧ ಜ್ಞಾನಿಗೆ ಹೀಗೆ ಒಂದು ಕೃಷ್ಣ ಎಷ್ಟು ಕಷ್ಟಪಟ್ಟು ಹಿಂಗೆ ಎತ್ಬೋದಾಗಿತ್ತು. 2 ಕೈಯಲ್ಲಿ ಬಲ್ಜಿಂಗ್ ಮಸಲ್ಸ್. ಈ ಗ್ರೀಕ್ ಸ್ಕಲ್ಪ್ಚರ್ಸ್ ಅಲ್ಲಿ ನಾವು ನೋಡ್ತೀವಿ, ಕೆಲವು ಟೆಂಪಲ್ಸ್ ಅನ್ನ ಗ್ರೀಕ್ ಗಾಡ್ಸ್ ಎತ್ತಿ ಹಿಡ್ಕೊಂಡಿರ್ತಾರೆ, ಬಲ್ಜಿಂಗ್ ಮಸಲ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ, ಮುಖ ಕಂಟಾರ್ಟೆಡ್ ಫೇಸಸ್ ಇರುತ್ತೆ. ಎಷ್ಟು ಕಷ್ಟಪಟ್ಟು ಎತ್ತಿದೀನಪ್ಪ, ಇದೆಷ್ಟು ಭಾರ ಅಂತ. ದ ಲೇಬರ್ಸ್ ಆಫ್ ಹರ್ಕ್ಯುಲಿಸ್, ಅದ್ರಲ್ಲಿ ಕೂಡ ನಾವು ಪಿಕ್ಚರ್ಸ್ ನೋಡ್ತೀವಿ, ಅದೆಲ್ಲ ಆತರ ಕೊಟ್ಟಿರ್ತಾರೆ. ಆದ್ರೆ ಇದ್ರಲ್ಲಿ ಹೇಗಿದೆ? ಏನಿಲ್ಲ, ಸುಮ್ನೆ ಒಂದ್ ಕಿರುಬೆರಳಲ್ಲಿ ಹಿಂಗೆ, ನಾವು ಕಿರುಬೆರಳಲ್ಲಿ ಏನ್ ಎತ್ತಕ್ಕಾಗತ್ತೆ? ನಮ್ ಕೈಲಿ ಏನು ಎತ್ತಕ್ಕಾಗಲ್ಲ. ಇನ್ನು ಇಂಡೆಕ್ಸ್ ಫಿಂಗರ್ ಅಲ್ಲಿ ಬೇಕಾದ್ರೆ ಸ್ವಲ್ಪ ಭಾರ ಎತ್ಬೋದು, ಕಿರುಬೆರಳು ತುದಿನಲ್ಲಿ ಏನ್ ಎತ್ಬೋದು? ಏನು ಎತ್ತಕ್ಕಾಗಲ್ಲ ನಮ್ ಕೈಲಿ. ಅಷ್ಟು ಸುಲಭ ಜ್ಞಾನಿಗೆ ಪ್ರಾರಬ್ಧ ಅವನ ಅಂತರಂಗ ತಟ್ಟೋದೇ ಇಲ್ಲ ಅಂತ ಇಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಅವನಿಗಿಂತ ಮಹಾಜ್ಞಾನಿ ಯಾರು ಇಲ್ಲ. ಅವನ್ ತೋರಿಸ್ತಾ ಇದ್ದಾನೆ. ಅವನಿಗೂ ನಡೀತು, ಅವನ ಜೀವನದಲ್ಲಿ ಬೇಕಾದಷ್ಟು ಕರ್ಮ ನಡೀತು, ಮಹಾಭಾರತ ಯುದ್ಧನೂ ನಡೀತು. ಆದ್ರೆ ಅವನ ಅಂತರಂಗದ ಒಂದು ಪ್ರಸನ್ನತೆ ಅದು ಕಲಕ್ಲೇ ಇಲ್ಲ. 3ನೇ ಲೇಯರ್ ಒಂದು ಅಂದ್ರೆ ಜ್ಞಾನ ಮತ್ತು ಸದ್ಗುರು ಕೊಡೋ ಅಂತ ಜ್ಞಾನ
ಎಲ್ಲಕ್ಕಿಂತ ನಮ್ಗೆ ದೊಡ್ಡ ರೆಫ್ಯೂಜ್, ಅದು ಆಶ್ರಯ, ಬಹಳ ಆಶ್ರಯ. ವಾಸನಗಳಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ, ಕರ್ಮದಿಂದ ನಮ್ಮನ್ನ, ಕರ್ಮ ಹೊರಗಡೆ ನಡಿಬೋದು, ಆದ್ರೆ ಒಳಗಡೆ ನಮ್ಮ ಮನಸ್ಸು ಆ ನಮ್ಮ ಆನಂದ, ನಮ್ಮ ಶಾಂತಿಯನ್ನ ಕಲಕದೇ ಇರೋ ಹಾಗೆ ಜ್ಞಾನ ನೋಡ್ಕೊಳುತ್ತೆ. ಮತ್ತೆ ಸಾವು ಬಂದ್ರೂ ನನಗೆ ಹೆದರಿಕೆ ಇಲ್ಲ ಅನ್ನೋ ರೀತಿಯ ಒಂದು ಧೈರ್ಯವನ್ನ ಕೊಡುತ್ತೆ ಜ್ಞಾನ ನಮ್ಗೆ. ಯಾಕೆಂದ್ರೆ ಆತ್ಮ ಶಾಶ್ವತ ಅಂತ ಗೊತ್ತಾಗೋದ್ಮೇಲೆ ದೇಹ ಸತ್ರು ಕೂಡ ಆತ್ಮ ಸಾಯೋದಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ಜ್ಞಾನ ಇಲ್ಲದೆ ಹೋದ್ರೆ 4ನೇ ಲೇಯರು ಮುಕ್ತಿ ಇಲ್ಲ. ಸೊ ಇಲ್ಲಿ ಕೃಷ್ಣ ಏನ್ ಮಾಡ್ದ, ಹೊರಗಡೆ ಬರುವಂತ ಮಳೆ, ಗುಡುಗು, ಸಿಡ್ಲು ಅದೆಲ್ಲ ಹೊರಗಡೆ ಬರ್ತಾ ಇರುವಂತ ಪ್ರಾರಬ್ಧ ಕರ್ಮ, ಅಥವಾ ನಮ್ಮ ಮನಸ್ಸಿನಲ್ಲಿ ಒಂದೊಂದ್ಸಲ ಅಹಂಕಾರ, ವಾಸನಗಳು ಎಲ್ಲವೂ ಆರ್ಭಟ ಮಾಡುತ್ತವೆ. ನಾವೇನಾದ್ರೂ ಒಳಗೆ ಸುಧಾರಣೆ ಮಾಡ್ಕೋಬೇಕು ಅಂತ ಹೊರಟ್ರೆ, ನಾನು ಪ್ರತಿದಿನ 1 ಗಂಟೆ ಧ್ಯಾನ ಮಾಡ್ತೀನಿ, ಅಥವಾ ನಾನು ಪ್ರತಿದಿನ ಏನಾದ್ರೂ ಒಂದು ಉಪಾಸನೆ ಮಾಡ್ತೀನಿ ಅಂತ ಹೊರಟಾಗ ಒಳಗಡೆ ತಮೋ ಗುಣ ಇರುತ್ತೆ. ಅಯ್ಯೋ ಇದೆಲ್ಲ ಬೇಡಪ್ಪ, ಯಾಕೆ ಇವತ್ತು ರಜೋಗುಣ ಬಂದ್ಬಿಟ್ಟು ಹೇಳುತ್ತೆ, ಇಲ್ಲೊಂದು ಒಳ್ಳೆ ಪಿಕ್ಚರ್ ಇದೆ, ಅಲ್ಲಿ ಹೊರಟೋಗ್ಬಿಡೋಣ ಬಾ, ಯಾತಕ್ಕೆ ನೀನ್ ಈ ಟೈಮಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಬೇಕಾ, ಬೇರೆ ಯಾವಾಗ್ಲೂ ಮಾಡಿದ್ರಾಯ್ತು. ತಮೋ ಗುಣ ಬರುತ್ತೆ, ಇವತ್ತು ಯಾಕೋ ಮೂಡೇ ಇಲ್ಲಪ್ಪ, ಬೇಜಾರ್ ಅನ್ನಿಸ್ತಾ ಇದೆ, ಯಾತಕ್ಕೆ ಇಂಥ ಟೈಮಲ್ಲಿ ಧ್ಯಾನ ಮಾಡ್ಬೇಕು, ಇಷ್ಟು ಸೆಕೆ ಬೇರೆ ಅಂತೆಲ್ಲ ತಮೋ ಗುಣ ಬಂದು ಹೇಳುತ್ತೆ. ಸೊ ಆರ್ಭಟ ಎಬ್ಸುತ್ತೆ ನಮ್ಮ ವಾಸನಗಳು, ನಮ್ಮ ಸಂಸ್ಕಾರ ಅಂದ್ರೆ ಹ್ಯಾಬಿಟ್ ಪ್ಯಾಟರ್ನ್ಸ್, ಅವೆಲ್ಲ ಬಂದ್ಬಿಟ್ಟು ನಮಗೆ ಬೇಡ, ಇದು ಬೇಡ ಅಂತ ದೇ ಪುಟ್ ಅಪ್ ಅ ಲಾಟ್ ಆಫ್ ರೆಸಿಸ್ಟೆನ್ಸ್. ಸೊ ಅದನ್ನ ಕೂಡ ಈ ಮಳೆ, ಸಿಡಿಲು ಅದು ಪ್ರತಿಬಿಂಬಿಸ್ತಾ ಇದೆ. ಮತ್ತೆ ಕರ್ಮ ಹೇಗೆ ನಮ್ಮ ಸುತ್ತ ಪ್ರಾರಬ್ಧ ಕರ್ಮ, ಬೇರೆ ಬೇರೆ ಸನ್ನಿವೇಶಗಳು, ಕಷ್ಟಗಳು, ಸುಖಗಳು ಯಾವ್ದಾದ್ರೂ ಆಗ್ಬೋದು, ಆ ರೀತಿ ಹೊರಗಡೆ ಆಗ್ತಾ ಇದ್ರೂನು ಇದು ನಮ್ಗೆ ಒಂದು ಸ್ಥಿತಪ್ರಜ್ಞತ್ವ, ಒಂದು ಅಂತರಂಗದ ಸ್ತಬ್ಧತೆಯನ್ನ ಕೊಡುತ್ತೆ. ಮನಸ್ಸು ಅಚಲವಾಗಿರುತ್ತೆ, ನಾನು ಸಾಕ್ಷಿ ಅನ್ನೋ ಒಂದು ಭಾವನೆಯಿಂದ ನಮ್ಗೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಜ್ಞಾನ ಇದ್ರೆ ಅಂತ ಕೃಷ್ಣ ಇಲ್ಲಿ ತೋರಿಸ್ತಾ ಇದ್ದಾನೆ. ಮತ್ತೆ ಕಮ್ಯುನಿಟಿ ಕರ್ಮ, ಆ ಇಡೀ ವಿಲೇಜ್ ಅವ್ರಿಗೆ ಎಲ್ರಿಗೂ ಸೇರ್ಕೊಂಡು ಅದೊಂದು ಕರ್ಮ ಇತ್ತು. 7 ದಿನ ಮಳೆ ಆಗ್ಬೇಕು, ಅವರೆಲ್ಲ ಅದ್ರಲ್ಲಿ ಸಿಕ್ಕಾಕೋಬೇಕು. ಆದ್ರೆ ಆ ಸಿಕ್ಕಾಕೊಂಡ್ರು ಕೂಡ ಕೃಷ್ಣ ಎಂಟೈರ್ ಕಲೆಕ್ಟಿವ್ ಕರ್ಮನ ಎತ್ಬಿಟ್ಟು ಅವರಷ್ಟು ಜನನ್ನು ರಕ್ಷಿಸ್ತಾನೆ. ಬರೀ ರಕ್ಷಿಸೋದಲ್ಲ, ಅವ್ರಿಗೆ ಜ್ಞಾನದ ಉಪದೇಶವನ್ನ ಮಾಡ್ತಾನೆ. ಗೋವರ್ಧನ ಪೂಜೆ ಅದನ್ನ ಹೇಗ್ ಮಾಡೋದು, ಹೊರಗೆ ಇಂದ್ರಿಯ ಪೂಜೆಗೆ ಬದಲು ಅಂತರಂಗದ ಆತ್ಮ ಪೂಜೆಯನ್ನ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಮತ್ತೆ ಈ ಗೋಪ ಅವರು ಕೋಲನ್ನ ಎತ್ತಿ ಗಿರಿಯನ್ನ ಮುಟ್ತಾ ಇದ್ದಾರೆ, ಕಾಣಿಸುತ್ತೆ ನಮ್ಗೆ ಕೋಲನ್ನ ಎತ್ತಿರೋದು ಇಲ್ಲೊಂದು ಪಿಕ್ಚರ್ ಅಲ್ಲಿ. ಆ ಕೋಲನ್ನ ಮಾಡ್ತಾ ಇರೋದೇನು ಅಂದ್ರೆ, ಎಲ್ಲ ಭಗವಂತನ ಕೃಪೆಯಿಂದ ನಡೀತಾ ಇರುತ್ತೆ, ಭಗವತ್ ಇಚ್ಛೆಯ ಪ್ರಕಾರ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ನನ್ನ ಪಾತ್ರನೂ ನಾನು ವಹಿಸ್ಬೇಕು. ಯಾವ ರೀತಿ ವಹಿಸ್ಬೇಕು, ನಾನ್ ಮಾಡ್ತಾ ಇಲ್ಲ ಇದು, ಆದ್ರೆ ಇದು ಜರುಗ್ತಾ ಇದೆ. ಈ ದೇಹ, ಮನಸ್ಸು, ಬುದ್ಧಿ ಇದ್ರಲ್ಲಿ ಯಾವ ಪಾತ್ರವನ್ನ ವಹಿಸ್ಬೇಕು, ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಕರ್ತೃತ್ವ ಭಾವ ಇಲ್ದೇನೆ ಆ ಪಾತ್ರವನ್ನ ನಾನು ವಹಿಸ್ತೀನಿ ಅಂತ ಈ ಕೋಲಲ್ಲಿ ಹೀಗೆ ಮುಟ್ತಾ ಇರೋದನ್ನ ನಮ್ಗೆ ಈ ಕಥೆಯಲ್ಲಿ ತೋರಿಸ್ತಾರೆ. ಮತ್ತೆ ಗೋಪಿಕೆಯರು ಹಿಂದಿರುಗ್ತಾರೆ ಹಳ್ಳಿಗೆ, ಎಲ್ಲ ಮಳೆ ಎಲ್ಲ ನಿಂತು ಬಿಟ್ಮೇಲೆ. ಅಂದ್ರೆ ಅದು ಸಹಜ ಸಮಾಧಿಯ ಸ್ಥಿತಿ. ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ, ಆತ್ಮ ನಿಷ್ಠತೆ ಬಂದ ಮೇಲೆ, ನಾನೇ ಆತ್ಮ, ನಾನು ಸಚ್ಚಿದಾನಂದ ಅಂತ 24/7 ಆ ಅರಿವು ನಮ್ಮಲ್ಲಿ ಮಿಡಿತಾ ಇದ್ದಾಗ, ಎಲ್ಲ ಜೀವನದ ಜವಾಬ್ದಾರಿಗಳನ್ನ ನಾವು ಹೊರಗಡೆ ನಿಭಾಯಿಸ್ಕೊಂಡು ಹೋಗ್ಬೋದು. ವ್ಯಾವಹಾರಿಕ ಜಗತ್ನಲ್ಲಿ ಏನೇನೆಲ್ಲ ಮಾಡ್ಬೇಕೋ ಎಲ್ಲವನ್ನೂ ಮಾಡ್ಬೋದು. ವೃತ್ತಿಯನ್ನ ಮಾಡ್ಬೋದು, ಸಂಸಾರ ನಡೆಸ್ಬೋದು, ಗೃಹಸ್ಥಾಶ್ರಮದಲ್ಲಿದ್ರೆ ನಾವು ಗೃಹಸ್ಥರಾಗಿ ಆಗಿ ಬಾಳ್ಕೊಂಡು ಹೋಗ್ತಾ ಇರ್ಬೋದು, ಎಲ್ಲವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆದ್ರೆ ಅಂತರಂಗದಲ್ಲಿ ಯಾವ ಜ್ಞಾನ ಯಾವಾಗ್ಲೂ ಪ್ರಜ್ವಲಿಸ್ತಾ ಇರುತ್ತೆ, ನಾನು ಆತ್ಮ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಶುದ್ಧ ಚೈತನ್ಯ, ನಾನು ಆತ್ಮ, ಶಿವೋಹಂ ಅನ್ನೋದು ಯಾವಾಗ್ಲೂ ನಮ್ಮಲ್ಲಿ ಇದ್ದೇ ಇರುತ್ತೆ ಅರಿವು.
ಸೊ ಅದು ಗೋಪಿಕೆಯರು ಮತ್ತೆ ತಮ್ಮ ಹಳ್ಳಿಗೆ ವಾಪಸ್ ಬರ್ತಾರೆ, ಕೃಷ್ಣನ ಜೊತೆಯಲ್ಲಿ ವಾಪಸ್ ಬರ್ತಾರೆ. ಕೃಷ್ಣ ಆತ್ಮದ ಸಂಕೇತ, ಸದ್ಗುರುವಿನ ಸಂಕೇತ, ಜ್ಞಾನದ ಸಂಕೇತ. ಮತ್ತೆ ಇಂದ್ರ ಬಂದು ಕ್ಷಮೆಯನ್ನ ಬೇಡೋದು, ಅದರ ಗೂಢಾರ್ಥ ಏನು ಅಂತ ನಾವು ನೋಡಿದ್ರೆ, ಇಂದ್ರ ಅಹಂಕಾರ ಅಂತ ನಾವು ಆಗ್ಲೇ ನೋಡಿದ್ವಿ. ಜೀವನ ನಾವು ಆತ್ಮ ಸಾಕ್ಷಾತ್ಕಾರ ಆದ್ಮೇಲೂ ಜೀವನದ ಎಲ್ಲ ಕೆಲಸ ಕಾರ್ಯಗಳು ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಫಂಕ್ಷನಲ್ ಈಗೋ ಬೇಕು, which will use this body, mind, intellect and play all the roles in the appropriate way. So ಅದಕ್ಕೆ ಟ್ರಾನ್ಸಾಕ್ಷನಲ್ ಈಗೋ ಅಂತ ವೇದಾಂತ ಕರೆಯುತ್ತೆ, ವ್ಯಾವಹಾರಿಕ ಅಹಂಕಾರ. ಸೊ ಇಂದ್ರ ಬಂದು ಕೃಷ್ಣನಿಗೆ ಅವನು ಕ್ಷಮೆಯನ್ನ ಕೋರಿದಾಗ ವಾಟ್ ಈಸ್ ಹ್ಯಾಪನಿಂಗ್ ಈಸ್ ಆಕ್ಚುಲಿ ಇಟ್ ರೆಪ್ರೆಸೆಂಟ್ಸ್ ಈಗೋ ಅಲೈನಿಂಗ್ ಇಟ್ ಸೆಲ್ಫ್ ಟು ದ ಆತ್ಮ. ಆತ್ಮ ಇನ್ಮೇಲಿಂದ ನೀನು ಹೇಗೆ ಗೈಡೆನ್ಸ್ ಕೊಡ್ತೀಯೋ, ಅರ್ಜುನನ ರಥವನ್ನ ಯಾರು ಸಾರಥಿ ಯಾರು? ಕೃಷ್ಣ. ಅರ್ಜುನ ಕೂತ್ಕೊಂಡು ರಥವನ್ನ ಬಿಡ್ಲಿಲ್ಲ. ಇದುವರೆಗೂ ನಾವೇನ್ ಮಾಡ್ತಾ ಇದೀವಿ, ಅಹಂಕಾರವನ್ನ ಕೂರ್ಸಿ ರಥವನ್ನ ಓಡಿಸೋದಕ್ಕೆ ಬಿಟ್ಬಿಟ್ಟಿದೀವಿ, ಚಾಲಕನಾಗಿ ಸಾರಥಿಯಾಗಿ ಕೂರ್ಸ್ಬಿಟ್ಟಿದೀವಿ. ಆದ್ರೆ ಈಗ ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಆತ್ಮನ ಕೈಯಲ್ಲಿ ಹೋಗುತ್ತೆ ರಥ. ಆತ್ಮ ಹೇಳ್ದಂಗೆ ಅಹಂಕಾರ ನಿಮ್ ಬಿಡ್ತಾ ಇರುತ್ತೆ, ನೋಡೋದಕ್ಕೆ ಇಟ್ ಇಸ್ ಸ್ಟಿಲ್ ಟ್ರಾನ್ಸಾಕ್ಷನಲ್ ಈಗೋ. ಆದ್ರೆ ಈಗ ದಟ್ ಈಗೋ ಇಸ್ ಕಂಪ್ಲೀಟ್ಲಿ ಅಲೈನ್ಡ್ ಟು ದ ಸೋಲ್, ಇಟ್ ಇಸ್ ಅಲೈನ್ಡ್ ಟು ವಿವೇಕ. ಬಾಡಿ, ಮೈಂಡ್, ಇಂಟೆಲೆಕ್ಟ್, ಆಲ್ ಆಫ್ ದೆಮ್ ಆರ್ ಅಲೈನ್ಡ್ ಟು ದ ಆತ್ಮ, ಅಂಡ್ ದಟ್ ಈಸ್ ಹೌ ಲೈಫ್ ಗೋಸ್ ಆನ್. ಸೊ ಇದು ನಮ್ಗೆ ಈ ಕಥೆಯ ಗೂಢಾರ್ಥ ಇವತ್ತು ತಿಳ್ಕೊಳ್ತಾ ಇರೋದು. ಭಗವದ್ಗೀತೆಯ 2 ಶ್ಲೋಕ ತೆಗೆದುಕೊಂಡಿದೀನಿ, ಬೇಕಾದಷ್ಟು ಶ್ಲೋಕ ಸಿಗುತ್ತೆ ನಮ್ಗೆ. ಇದರಲ್ಲಿ ಜ್ಞಾನ ನಮ್ಗೆ ಹೇಗೆ ಅಲ್ಟಿಮೇಟ್ ಪ್ರೊಟೆಕ್ಷನ್ ಕೊಡುತ್ತೆ. ಬೇಕಾದಷ್ಟು ಪ್ರೊಟೆಕ್ಟರ್ಸ್ ಇರುತ್ತೆ ನಮ್ಗೆ. ಹಂಗ್ ನೋಡಿದ್ರೆ ಪಾದರಕ್ಷೆ ನಮ್ಮ ಪಾದಗಳನ್ನ ರಕ್ಷಣೆ ಮಾಡುತ್ತವೆ, ವಸ್ತ್ರಗಳು ನಮ್ಮ ದೇಹವನ್ನ ರಕ್ಷಣೆ ಮಾಡುತ್ತವೆ, ಹೆಲ್ಮೆಟ್ ನಮ್ಮ ತಲೆಯನ್ನ ರಕ್ಷಣೆ ಮಾಡುತ್ತೆ. ಸೊ ಬೇಕಾದಷ್ಟು ರಕ್ಷಣೆ ಮಾಡುವಂತ ವಸ್ತುಗಳು ಎಲ್ಲ ನಮ್ಮ ಹತ್ರ ಇದ್ರೂನು ಕೂಡ ನಿಜವಾಗ್ಲೂ ಎಲ್ಲದಕ್ಕಿಂತ ಅಲ್ಟಿಮೇಟ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಜ್ಞಾನ ಅಂತ ಹೇಳ್ಬೋದು. ಇಲ್ಲಿ ಭಗವದ್ಗೀತೆ 4ನೇ ಚಾಪ್ಟರ್ 37ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಯಥಾ ಏಧಾನ್ಸಿ ಸಮಿद्धೋ ಅಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸಮಿद्धೋ ಅಂದ್ರೆ ಸೌದೆ, ಒಳ್ಳೆ ಚೆನ್ನಾಗಿ ಒಣಗಿರೋ ಸೌದೆ, ಅದನ್ನ ಹೇಗೆ ಅಗ್ನಿ ಉರಿದ್ಬಿಟ್ಟು ಭಸ್ಮ ಮಾಡ್ಬಿಡುತ್ತೋ, ಇಟ್ ಬರ್ನ್ಸ್ ಇಟ್ ಇನ್ ಟು ಆಶಸ್. ಹೇಗೆ ಅದು ಸೌದೆಯನ್ನ ಭಸ್ಮ ಮಾಡುತ್ತೋ ಹೊರಗೆ ಇರುವಂತ ಅಗ್ನಿ, ಅದೇ ರೀತಿ ಜ್ಞಾನದ ಅಗ್ನಿ ಒಳಗಡೆ ಹೋಗಿ ನಮ್ಮ ವಾಸನಗಳು, ಸಂಸ್ಕಾರಗಳು ಎಲ್ಲ ಸುಪ್ತ ಮನಸ್ಸಿನಲ್ಲಿ ಕೂತ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಈ ಜ್ಞಾನಾಗ್ನಿ ಉರಿದ್ಬಿಟ್ಟು ಭಸ್ಮ ಮಾಡ್ಬಿಡುತ್ತೆ. ನಿನ್ನನ್ನ ಕರ್ಮದಿಂದ ಪ್ರೊಟೆಕ್ಟ್ ಮಾಡೋದು ಆ ರೀತಿಯಲ್ಲಿ. ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ? ಯಾರು ಕರ್ಮ ಫಲವನ್ನ ಗಳಿಸ್ತಾ ಹೋಗ್ತಾ ಇದ್ದಾನೋ ಆ ವ್ಯಕ್ತಿ ಯಾರು? ಅಹಂಕಾರ. ನಾನ್ ಮಾಡ್ತಾ ಇದ್ದೀನಿ, ಈ ಫಲ ನನಗ್ ದೊರಕಬೇಕು, ನಾನು ಭಗವಂತನಿಂದ ಬೇರೆ, ನಾನು ಜಗತ್ತಿಂದ ಬೇರೆ ಅನ್ನೋ ಒಂದು ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವ, ಜ್ಞಾತೃತ್ವ ಭಾವ ಇಟ್ಕೊಂಡು ಜೀವನ ಮಾಡ್ತಾ ಇರೋ ಅಂತ ಅಹಂಕಾರ, ನಾನು ದೇಹ ಮನಸ್ಸು ಬುದ್ಧಿ ಎಲ್ಲವೂ ನನ್ನಿಂದ ಆಗ್ತಾ ಇದೆ, ಅದರ ಫಲ ನನಗೆ ಸಿಗ್ಬೇಕು ಅಂತ ಅನ್ಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೋ ಆ ಎಂಟಿಟಿ ಇದೆಯಲ್ಲ, ಈಗೋ, ಆ ಎಂಟಿಟಿ ವಿಚ್ ಸಫರ್ಸ್ ಇನ್ ಲೈಫ್, ವಿಚ್ ಮೇಕ್ಸ್ ಅಸ್ ಫೀಲ್ ಐ ಆಮ್ ಸಫರಿಂಗ್, ಐ ಆಮ್ ಹ್ಯಾಪಿ ಆರ್ ಐ ಆಮ್ ಅನ್ಹ್ಯಾಪಿ ಅನ್ನೋ ಒಂದು ಫೀಲಿಂಗು, ಬಟ್ ಐ ಆಮ್ ಕಾಟ್ ಇನ್ ದಿಸ್ ಸಂಸಾರ ಅನ್ನೋ ಒಂದು ಫೀಲಿಂಗ್ ಆಫ್ ಅ ವಿಕ್ಟಿಮ್, ದಟ್ ಹೆಲ್ಪ್ಲೆಸ್ ಫೀಲಿಂಗ್, ಅದೆಲ್ಲ ಈ ಅಹಂಕಾರಕ್ಕೆ ಬರೋದು. ಸೊ ಆ ಅಹಂಕಾರವನ್ನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಟ್ರಾನ್ಸಾಕ್ಷನಲ್ ಈಗೋ ಮಾತ್ರ ಇರುತ್ತೆ,
ಇದು ನನಗಾಗ್ತಾ ಇದೆ ಅಂತ ಯಾರು ಅನ್ಕೊಳ್ತಾ ಇರ್ತಾರೆ, ಆ ಎಂಟಿಟಿ ಇಲ್ಲ. ನನ್ನಿಂದ ಆಗ್ತಾ ಇದೆ, ನನಗಾಗ್ತಾ ಇದೆ, ನನಗೋಸ್ಕರ ಆಗ್ತಾ ಇದೆ ಅಂತ ಯಾರು ಇದುವರೆಗೂ ಜೀವನ ನಡೆಸ್ತಾ ಇರ್ತಾರೋ, ಕರ್ಮಫಲ ಗಳಿಸ್ತಾ ಇರ್ತಾರೋ, ಅದನ್ನ ಭೋಗಿಸ್ತಾ ಇರ್ತಾರೋ, ಆ ಎಂಟಿಟಿನ ಸುಟ್ಟು ಭಸ್ಮ ಮಾಡ್ಬಿಡುತ್ತೆ. ಸೊ ಆ ಭಸ್ಮ ಮಾಡ್ಬಿಟ್ಟಾಗ ಅಕೌಂಟ್ ಹೋಲ್ಡರ್ ಇಸ್ ಡೆಡ್. ವಿ ಕಂಟಿನ್ಯೂ ಟು ಲಿವ್, ಜೀವನ್ ಮುಕ್ತಿ ಇರುತ್ತೆ, ಜ್ಞಾನಿಗಳಾಗಿ ನಾವಿನ್ನೂ ಬಾಳ್ತಾ ಇರ್ತೀವಿ. ಆದ್ರೆ ಅಕೌಂಟ್ ಹೋಲ್ಡರ್ ಆಫ್ ಆಲ್ ದಟ್ ಕರ್ಮ ಫಲ ಹೀ ಈಸ್ ನೋ ಮೋರ್. ಆದ್ರಿಂದ ಕರ್ಮ ಬಂದು ಸಂಚಿತ ಕರ್ಮ ನಮ್ಮನ್ನ ತಟ್ಟೋದಿಲ್ಲ, ಪ್ರಾರಬ್ಧ ಕರ್ಮ ಅಂತರಗವನ್ನ ಕದಡೋದಿಲ್ಲ. ಅದಕ್ಕೆ ಜ್ಞಾನ ನಮ್ಗೆ ಬಹಳ, ಫ್ರಮ್ ಸಫರಿಂಗ್ ಇಟ್ ಪ್ರೊಟೆಕ್ಟ್ಸ್, ಗಿವ್ಸ್ ಅಸ್ ಕಂಪ್ಲೀಟ್ ಪ್ರೊಟೆಕ್ಷನ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ 2ನೇ ಚಾಪ್ಟರ್ 20ನೇ ಶ್ಲೋಕ ಒಂದು ಆರಿಸ್ಕೊಂಡೆ. ಇದು ನಮ್ಗೆ ಆತ್ಮಜ್ಞಾನದಲ್ಲಿ ಬರುವಂತ ಒಂದು ಕನ್ವಿಕ್ಷನ್ ಅಥವಾ ವಿಸ್ಡಮ್ ಅಂತ ನಾವು ಹೇಳ್ಬೋದು. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವತಿ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಆತ್ಮ ಅನ್ನೋದಕ್ಕೆ ನ ಜಾಯತೆ ಮ್ರಿಯತೆ, ಅದಕ್ಕೆ ಹುಟ್ಟು ಇಲ್ಲ, ಸಾವೂ ಇಲ್ಲ. ಯಾವಾಗ? ನ ಕದಾಚಿನ್, ಯಾವಾಗ್ಲೂ ಇಲ್ಲ. ಮತ್ತೆ ಅದ್ ಯಾವಾಗ್ಲೋ ಒಂದ್ ಕಾಲದಲ್ಲಿ ಈ ಆತ್ಮ ಅನ್ನೋದು ಇರ್ಲೇ ಇರ್ಲಿಲ್ಲ, ಆಮೇಲೆ ಇಂಥ ಒಂದು ವರ್ಷದಲ್ಲಿ ಹುಟ್ಕೊಂತು, ಇಂಥ ಒಂದು ವರ್ಷದವರೆಗೂ ಇರುತ್ತೆ, ಅದಾದ್ಮೇಲೆ ತಿರ್ಗಾ ಇರೋದಿಲ್ಲ ಅಂತ ಇಲ್ವೇ ಇಲ್ಲ. ಈ ಆತ್ಮ ಅನ್ನೋದು ಅದಿಲ್ಲ ಅನ್ನೋ ಸಮಯನೇ ಇಲ್ಲ, ಅದು ಇರಲ್ಲ ಅನ್ನೋ ಸಮಯನೂ ಇಲ್ಲ. ಸೊ ಅದ್ ಯಾವತ್ತೋ ಒಂದು ದಿನ ಹುಟ್ಕೊಂತು, ಅದ್ ಯಾವತ್ತೋ ಒಂದು ದಿನ ಇರಲ್ಲ. ಇವಾಗ ಸೂರ್ಯ ನೋಡಿದ್ರೆ ನಮ್ಗೆ ಸೂರ್ಯ ಶಾಶ್ವತ. ನಮ್ದು ಎಷ್ಟಿರ್ಬೋದು ಆಯಸ್ಸು, ಹಬ್ಬಬ್ಬ ಅಂದ್ರೆ ಬಹಳ ವರ್ಷ ಬಾಳೋರ್ಗೆ ಒಂದು 100 ವರ್ಷನೋ 110 ವರ್ಷನೋ ಏನೋ ಇದ್ರೆ ಅದು ತುಂಬಾ ಅಪರೂಪ. ನಮ್ಮ ಆಯಸ್ಸಿದ್ರೆ, ಸೂರ್ಯನ ಆಯಸ್ಸು ಕೋಟ್ಯಾಂತರ ವರ್ಷ, ಇಟ್ ಇಸ್ ಬಿಲಿಯನ್ಸ್ ಆಫ್ ಇಯರ್ಸ್. ಸೊ ನಮ್ಗೇನ್ ಅನ್ಸುತ್ತೆ, ಸೂರ್ಯ ಶಾಶ್ವತ, ಚಂದ್ರ ಶಾಶ್ವತ, ಭೂಮಿ ಶಾಶ್ವತ, ಒಂದು ಪರ್ವತ ಶಾಶ್ವತ, ಆ ರೀತಿ ನಮ್ಗನ್ಸುತ್ತೆ. ಆದ್ರೆ ವಿಜ್ಞಾನ ಏನ್ ಹೇಳ್ತಾ ಇದೆ, ಮತ್ತೆ ಪುರಾಣಗಳು ಏನ್ ಹೇಳುತ್ತವೆ, ಎಲ್ಲಾನು ಹೇಳ್ತಾ ಇವೆ, ಇಲ್ಲಪ್ಪ ಸೂರ್ಯನಿಗೂ ಒಂದು ಆಯಸ್ಸಿದೆ. ಯಾವುದೋ ಒಂದ್ ಕಾಲದಲ್ಲಿ ಸೂರ್ಯ ಇರ್ಲಿಲ್ಲ, ಆಮೇಲೆ ಸೂರ್ಯ ಹುಟ್ತಾ, ಆಮೇಲೆ ಎಷ್ಟೋ ಒಂದಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಸೂರ್ಯ ಇರ್ತಾನೆ, ಅದಾದ್ಮೇಲೆ ಸೂರ್ಯನ ಆಯಸ್ಸು ಮುಗ್ದೋಯ್ತು. he will not be a sun anymore. ಆ ರೀತಿ ಅಲ್ಲ ಆತ್ಮ. It is there forever and ever and ever because it transcends time and space. ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ, ಅದು ನಿತ್ಯ, ಅದು ಸತ್ಯ, ಅದು ಶಾಶ್ವತ. ಅದಕ್ಕೆ ವಯಸ್ಸೇ ಕಟ್ಟಕ್ಕಾಗಲ್ಲ, ಯಾಕಂದ್ರೆ ಅದು ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಸೊ ಇಟ್ ಇಸ್ ಏಜ್ಲೆಸ್. ಮತ್ತೆ ಇನ್ನೊಂದೇನು, ಈ ದೇಹಕ್ಕೆ ಸಾವಿದೆ, ಹೌದು, ಯಾವುದೋ ಒಂದ್ಸಲ ಹುಟ್ಟು ಮತ್ತೆ ಯಾವಾಗ್ಲೂ ಒಂದ್ಸಲ ಎಕ್ಸ್ಪೈರಿ ಡೇಟ್ ಇದೆ. ಆದ್ರೆ ದೇಹ ಸತ್ತಾಗ ಆತ್ಮ ಸಾಯೋದಿಲ್ಲ. ಇದು ನಮ್ಗೆ ಯಾವಾಗ ದೃಢವಾಗಿ ಗೊತ್ತಾಗ್ಬಿಡುತ್ತೋ, ದ ಗ್ರೇಟೆಸ್ಟ್ ಫಿಯರ್ ನಮ್ಗೆಲ್ಲ ಇರೋದು ಅಂತ ಹೇಳಿದ್ರೆ ಸಾವಿನ ಭಯ. ಅದು ತುಂಬಾ ಹೆದರಿಕೆ, ತುಂಬಾ ಜನಕ್ಕೆ ಸಾವಿನ ಭಯ ಇರುತ್ತೆ, ಜಾಸ್ತಿಯಾಗಿರುತ್ತೆ. ಈ ಇದ್ರಲ್ಲಿ ನಾವು ನೋಡಿದ್ರೆ ಭಗವಂತನನ್ನ ತುಂಬಾ ಭಯದಿಂದ ಪೂಜೆ ಮಾಡ್ತಾ ಇದ್ರು ಅವರೆಲ್ಲ ಈ ಕಥೆಯಲ್ಲಿ. ಇಂದ್ರ ನಮ್ಗೆ ಏನೋ ಮಾಡ್ಬಿಡ್ತಾನೆ, ಈಗ್ಲೂ ಕೂಡ ನಾನು ಕೇಳ್ತೀನಿ, ತುಂಬಾ ಜನಕ್ಕೆ ಭಯದ ಭಕ್ತಿ ಇರುತ್ತೆ, ಆದ್ರೆ ಪ್ರೀತಿಯ ಭಕ್ತಿ ಇರ್ಬೇಕು. ಗೋವರ್ಧನ ಪೂಜಾ ಆತ್ಮದ ಬಗ್ಗೆ ಪ್ರೀತಿ, ಜಗತ್ತಿನ ಬಗ್ಗೆ ಪ್ರೀತಿ, ಎಲ್ಲರ ಬಗ್ಗೆ ಪ್ರೀತಿ, ಭಗವಂತನ ಬಗ್ಗೆ ಪ್ರೀತಿ. ಸೊ ಆ ಪ್ರೀತಿ ನಮ್ಮಲ್ಲಿ ಹುಟ್ಕೊಳುತ್ತೆ, ಈ ಭಯ ಹೊರಟೋಗುತ್ತೆ, ಕರ್ಮದ ಭಯ. ಕರ್ಮದಿಂದ ಏನ್ ಭಯ? ಮುಂದಿನ ಕ್ಷಣ ಏನು ಅಂತ ಗೊತ್ತಿಲ್ಲ ನಮ್ಗೆ. ಈ ದೇಹ ಚೆನ್ನಾಗಿರುತ್ತ, ಮುಂದಿನ ಕ್ಷಣ ಏನಾಗಿರುತ್ತೋ. ಈಗ ಒಂದು ವಾರ ಆದ್ರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಎಷ್ಟು ದಿನ ಸಿಗಲ್ಲ ಗ್ಯಾಸ್ ಸಿಲಿಂಡರು ಗೊತ್ತಿಲ್ಲ. ನನ್ ಕರ್ಮ ಯಾವ ರೀತಿ ಇದೆಯೋ, ಇನ್ನೊಂದು ಪ್ಯಾಂಡಮಿಕ್ ಬಂದ್ಬಿಟ್ರೆ ಏನ್ ಹೇಳಕ್ಕಾಗಲ್ಲ.
ನಮ್ಗಿಷ್ಟ ಇದ್ದವ್ರು ಎಷ್ಟು ಜನ ಎಷ್ಟು ದಿನ ನಮ್ ಜೊತೆ ಇರ್ತಾರೆ ಹೇಳಕ್ ಗೊತ್ತಾಗಲ್ಲ. ಎಲ್ಲ ಎನಿಥಿಂಗ್ ಕ್ಯಾನ್ ಗೋ ಅಪ್ ಅಂಡ್ ಡೌನ್. ಸೊ ಆ ಅನ್ಸರ್ಟನ್ಟಿ, ದ ಫಿಯರ್ ಆಫ್ ದ ಅನ್ನೋನ್, ದ ಫಿಯರ್ ಆಫ್ ಅನ್ಸರ್ಟನ್ಟಿ. ಇನ್ನೊಂದು ಫಿಯರ್ ಆಫ್ ಡೆತ್, ಸಾವಿನ ಭಯ. ನನಗ್ ಸಾವು ಭಯ ಇಲ್ಲಪ್ಪ, ಸಫರಿಂಗ್ ಅಂದ್ರೆ ಭಯ ಅಂತಾರೆ ಕೆಲವರು ಹೇಳ್ತಾರೆ. ನನ್ ಕಾಯಿಲೆ ಬಂದ್ ಸಾಯ್ಬಾರ್ದು, ಅನಾಯಾಸ ಮರಣ ಇರ್ಬೇಕು, ಏನಾದ್ರೂ ಇರ್ಲಿ, ಕೊನೆಗೆ ನಮ್ಗೆ ಈ ಭಯ ತಪ್ಪಿದ್ದಲ್ಲ. ಇಲ್ಲಿ ಜ್ಞಾನ ಭಯವನ್ನ ಓಡಿಸುತ್ತೆ ಅಂತ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಈಸ್ ಗಿವಿಂಗ್ ಅಸ್ ಅನ್ ಅಶ್ಯೂರೆನ್ಸ್. ಸೊ ಇದು ನಾವು ತೆಗೆದುಕೊಂಡಂತ ಮೊದಲನೇ ಕಥೆ ಆಯ್ತು. ಎರಡನೇ ಕತೆ ಅನಸೂಯೆಯ ಕತೆ. ಸತಿ ಅನಸೂಯೆಯ ಕತೆ ಕೂಡ ನಮ್ಗೆ ತುಂಬಾ ಜನಕ್ಕೆ ಪ್ರಿಯವಾದ ಕತೆ. ಅತ್ರಿ ಮಹರ್ಷಿಗಳಿರ್ತಾರೆ. ಅತ್ರಿ ಮಹರ್ಷಿಗಳು ಮಹಾಜ್ಞಾನಿಗಳು. ಅವರಿಗೆ ಋಷಿ ಪತ್ನಿ ಅನಸೂಯ. ಅವಳಿಗೆ ಸತಿ ಅನಸೂಯ ಅಂತ ಹೆಸರು ಬಂದಿರುತ್ತೆ, ಅವಳಷ್ಟು ಪತಿವ್ರತೆ ಅಂತ. ಅನಸೂಯ ಅಂತ ಹೇಳಿದ್ರೆ ಅಸೂಯೆ ಇಲ್ದೇ ಇರುವಂಥವಳು. ಈಗ ನಮ್ಮ ಪುರಾಣ ಕಥೆಗಳಲ್ಲಿ ನೋಡಿದ್ರೆ, ಅಥವಾ ಒಟ್ನಲ್ಲಿ ಜೀವನದಲ್ಲಿ ನೋಡಿದ್ರು ಕೂಡ, ಎಲ್ಲ ಅರಿಷಡ್ ವರ್ಗಗಳನ್ನ ಹೇಗೋ ಗೆಲ್ಲೋ ಅಂತ ಸಾಹಸ ಮಾಡ್ಬೋದು. ಕಾಮ, ಕ್ರೋಧ, ಮೋಹ, ಲೋಭ ಎಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಿದ್ರು ಮಾತ್ಸರ್ಯ ಇದೆಯಲ್ಲ ತುಂಬಾ ಕಷ್ಟ. ಎಷ್ಟು ಪುರಾಣ ಕಥೆಗಳಲ್ಲಿ ನೋಡ್ತೀವಿ, ವಿಷ್ಣುಗೆ ಶಿವನಿಗೆ ಕಾಂಪಿಟಿಷನ್ ಅಂತ ತೋರಿಸ್ತಾರೆ. ಅರುಣಾಚಲ ಗಿರಿಯ ಕಥೆಯಲ್ಲಿ ನೋಡಿದ್ರು ಕೂಡ ಹಾಗೆ. ಶಿವ ಹೇಳ್ತಾ ಇರ್ತಾನೆ ವಿಷ್ಣುಗೆ ಮತ್ತೆ ಬ್ರಹ್ಮನಿಗೆ ಕಾಂಪಿಟಿಷನ್ ಅಲ್ಲಿ. ವಿಷ್ಣು ಹೇಳ್ತಾನೆ ನಾನೇ ಬಹಳ ಗ್ರೇಟ್ ಅಂತ, ಮತ್ತೆ ಬ್ರಹ್ಮ ಹೇಳ್ತಾನೆ ನಾನ್ ತುಂಬಾ ಗ್ರೇಟ್ ಅಂತ. ಕೊನೆಗೆ ಶಿವ ಬಂದು ಒಂದು ಜ್ಯೋತಿರ್ಲಿಂಗ ಆಗಿ ಒಂದು ಕಂಟೆಸ್ಟ್ ಮಾಡಿ ಇಬ್ರಿಗೂ ಅವರ ಅಹಂಕಾರವನ್ನ ಅಡಗಿಸ್ಬೇಕು. ಸೊ ದೇವತೆಗಳಿಗೂ ಮಾತ್ಸರ್ಯ ತಪ್ಪಿದ್ದಲ್ಲ, ಪೈಪೋಟಿ ತಪ್ಪಿದ್ದಲ್ಲ. ಮತ್ತೆ ಋಷಿ ಮುನಿಗಳನ್ನ ನೋಡಿದ್ರೆ ವಿಶ್ವಾಮಿತ್ರ, ವಸಿಷ್ಠ, ಬ್ರಹ್ಮರ್ಷಿ, ರಾಜರ್ಷಿ. ಮೊದಲು ರಾಜ ಆಗಿರ್ತಾನೆ ವಿಶ್ವಾಮಿತ್ರ, ಆಮೇಲೆ ಕಾಮಧೇನುವನ್ನ ಪಡ್ಕೊಂಡ್ಬಿಡ್ಬೇಕು ವಸಿಷ್ಠರ ಹತ್ರ ಅಂತ ಬೇಕಾದಷ್ಟು ಕ್ಷತ್ರಿಯನಾಗಿ ಬೇಕಾದಷ್ಟು ಪ್ರಯತ್ನ, ಆ ಕಥೆಗೆ ಹೋಗೋದಿಲ್ಲ, ಪ್ರಯತ್ನವನ್ನ ಪಟ್ಟು ಅದರಲ್ಲಿ ಸೋತು ಕೊನೆಗೆ ಕ್ಷಾತ್ರ ಬಲಕ್ಕಿಂತ ಬ್ರಹ್ಮ ಬಲ ಹೆಚ್ಚು, ಆತ್ಮಬಲನೇ ಹೆಚ್ಚು. ಯಾವ ನಾನು ಎಷ್ಟು ವೆಪನ್ಸ್ ಇಟ್ಕೊಂಡು, ಅಸ್ತ್ರಗಳು ಶಸ್ತ್ರಗಳು ಎಲ್ಲ ಇಟ್ಕೊಂಡು ಯುದ್ಧ ಮಾಡಿದ್ರು ಈ ಬ್ರಹ್ಮ ತೇಜಸ್ ಮುಂದೆ ಅದು ಏನೂ ಇಲ್ಲ ಅಂತ ಅವನಿಗೆ ಅರ್ಥ ಆಗಿ ಅವನು ತಪಸ್ ಮಾಡಕ್ಕೆ ಶುರು ಮಾಡಿ ನಾನು ಬ್ರಹ್ಮರ್ಷಿ ಆಗ್ಬೇಕು ಅಂತ ತಪಸ್ ಮಾಡಿ 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 ಬೇಕಾದಷ್ಟು ಅಡ್ಡಿ ಅಡಚಣೆಗಳನ್ನ ಅವನು ಫೇಸ್ ಮಾಡಿ ಕೊನೆಗೆ ವಸಿಷ್ಠರು ಒಪ್ಕೋಬೇಕು ನೀನ್ ಬ್ರಹ್ಮರ್ಷಿ ಅಂತ. ಬ್ರಹ್ಮನೇ ಬಂದು ಹೇಳ್ತಾನೆ ನೀನ್ ಬ್ರಹ್ಮರ್ಷಿ ಅಪ್ಪ, ನಿಲ್ಸು ತಪಸ್ಸು ಅಂತ ಹೇಳಿದ್ರು ವಿಶ್ವಾಮಿತ್ರ ನಿಲ್ಸೋದಕ್ಕೆ ರೆಡಿ ಇಲ್ಲ. ಇಲ್ಲ ನನ್ಗೆ ವಸಿಷ್ಠ ಬಂದು ಹೇಳ್ಬೇಕು ನೀನ್ ಬ್ರಹ್ಮರ್ಷಿ ಆಗಿದ್ಯಾ ಅಂತ, ಅವನ್ ಹೇಳಿದ್ರೆ ನಾನು ನಿಲ್ಲಿಸ್ತೀನಿ ಅಂತ. ಸೊ ಅಷ್ಟು ಋಷಿ ಮುನಿಗಳಲ್ಲೂ ಪೈಪೋಟಿ ನಡೆಯುತ್ತೆ. ಎಲ್ಲವೂ ಕೂಡ ಅಸೂಯೆಯಿಂದ ಮತ್ತೆ ಫೀಲಿಂಗ್ ಆಫ್ ರೈವಲ್ರಿ, ಫೀಲಿಂಗ್ ಆಫ್ ಕಾಂಪಿಟಿಷನ್. ತುಂಬಾ ಕಷ್ಟ ಅಸೂಯೆಯನ್ನ ಗೆಲ್ಲೋದು. ಸೊ ಅನಸೂಯ ಅಂದ್ರೆ ತುಂಬಾ ಚಿತ್ತಶುದ್ಧಿ ಆಗಿದೆ ಅವಳಿಗೆ. ಚಿತ್ತಶುದ್ಧಿ ಇಟ್ ಇಸ್ ಅ ಪ್ರೀ ರೆಕ್ವಿಸಿಟ್ ಫಾರ್ ಜ್ಞಾನ. ಚಿತ್ತಶುದ್ಧವಾಗಿಲ್ಲ ಅಂದ್ರೆ ಸೂಕ್ಷ್ಮವಾದಂತ ಆತ್ಮಜ್ಞಾನ ಅಲ್ಲಿ ಹೋಗಿ ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅನಸೂಯೆ ಬಹಳ ಚಿತ್ತಶುದ್ಧಿ ಆದಂತ ಸತಿ ಅನಸೂಯೆ. ಅವಳ ಎಲ್ಲಾ ಕಡೆ ಅವಳು ಕೀರ್ತಿ ಹರಡೋದಕ್ಕೆ ಶುರು ಆಗುತ್ತೆ. ಸರಿ, ನಾರದ ಮುನಿ ಅವ್ರು ಹೋಗ್ಬಿಟ್ಟು ಲಕ್ಷ್ಮೀ, ಪಾರ್ವತಿ, ಸರಸ್ವತಿ ಅವ್ರ 3 ಜನಕ್ಕೂ ನಾರದ ಮುನಿ ಹೇಳ್ತಾರೆ, ನೋಡಿ ನಿಮ್ಮೂರು ಜನನ ಎಲ್ರು ಇದುವರೆಗೂ ಬಹಳ ನೀವು ಪತಿವ್ರತೆಗಳು ಅಂತ ಹೇಳಿ ಹೊಗಳವರು. ಲಕ್ಷ್ಮಿ ಸದಾ ಕಾಲ ವಿಷ್ಣು ಹತ್ರನೇ ಕೂತ್ಕೊಂಡು ಪಾದವನ್ನ ಒತ್ತಿ
ವಿಷ್ಣು ಸೇವೆ ಮಾಡ್ತಾ ಇರ್ತಾಳೆ, ಅವಳಿಗಿಂತ ಪತಿವ್ರತೆ ಇಲ್ಲ. ಪಾರ್ವತಿ ಶಿವನ ಜೊತೆಯಲ್ಲೇ ಇರ್ತಾಳೆ, ಅವನನ್ನ ಬಿಟ್ಟು ಒಂಚೂರು ಅಗ್ಲೋದಿಲ್ಲ. ಮತ್ತೆ ಸರಸ್ವತಿ ತನ್ನ ವೀಣೆಯನ್ನ ಅದರ ಮಧುರ ನಾದವನ್ನ ಸದಾ ಬ್ರಹ್ಮನ ಕಿವಿ ಮೇಲೆ ಬೀಳ್ಬೇಕು, ಆ ರೀತಿ ಕೂತ್ಕೊಂಡು ವೀಣೆಯನ್ನ ನುಡಿಸ್ತಾನೆ ಇರ್ತಾಳೆ. ಇವ್ರಿ 3 ಜನನು ಎಷ್ಟು ಪತಿ ಸೇವೆಯನ್ನ ಮಾಡ್ತಾರೆ ಅಂತ ಎಲ್ರೂ ಜನ ಹೊಗಳ್ತಾ ಇದ್ರು. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ, ಅನಸೂಯೆ ಅಷ್ಟು ಪತಿವ್ರತೆ ಯಾರು ಇಲ್ಲ, ಸತಿ ಅನಸೂಯನೇ ಎಲ್ರಿಗಿಂತ ಪತಿವ್ರತೆ ಅಂತ, ನಿಮ್ಗಿಂತಾನು ಅವಳು ಮೇಲು ಅಂತ ಹೇಳ್ತಾ ಇದ್ದಾರೆ ಅಂತ ನಾರದ್ರು ಬಂದು ಹೇಳ್ತಾರೆ. ಆಗ ಇವ್ರ 3 ಜನಕ್ಕೂ ಅವರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ಅವರು ತಮ್ಮ ಪತಿಯರ್ನ, ಅಂದ್ರೆ ಬ್ರಹ್ಮ ಶಿವ ವಿಷ್ಣು ಅವರನ್ನ ಕಳಿಸ್ತಾರೆ. ನೀವು ಹೋಗ್ಬಿಟ್ಟು ಏನಾದ್ರೂ ಒಂದು ಪರೀಕ್ಷೆ ಮಾಡಿ, ಇವಳು ನಿಜವಾಗ್ಲೂ ಅಷ್ಟು ಪತಿವ್ರತೆನೋ ಅಲ್ವೋ ಅನಸೂಯ, ಪರೀಕ್ಷೆ ಮಾಡಿ ಅಂತ ಕಳಿಸ್ತಾರೆ. ಸೊ ಇವ್ರು 3 ಜನನು ಮುನಿಗಳ ವೇಷವನ್ನ ಹಾಕೊಂಡು ಅತ್ರಿ ಮಹರ್ಷಿ ಇಲ್ದೇ ಇರೋ ಸಮಯದಲ್ಲಿ ಕುಟೀರಕ್ಕೆ ಹೋಗ್ತಾರೆ. ಅನಸೂಯೆ ಇದ್ದಂತ ಕುಟೀರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಭಿಕ್ಷೆಯನ್ನ ಬೇಡಿದಾಗ ಋಷಿ ಮುನಿಗಳು ಬಂದು ಭಿಕ್ಷೆಯನ್ನ ಬೇಡದ್ರೆ ಅವ್ರು ಯಾವ ಕಂಡೀಷನ್ಸ್ ಹಾಕ್ತಾರೋ ಸಾಮಾನ್ಯ ಗೃಹಸ್ಥರು ಪಾಲಿಸ್ಬೇಕು ಅಂತ ಆಗಿದ್ದಂತ ಒಂದು ಧರ್ಮ ಪಾಲನೆ ಅದು. ಸೊ ಅವ್ರು ಹೇಳ್ತಾರೆ, ನಮ್ಗೆ ಹಸಿವಾಗಿದೆ, ಅಡಿಗೆ ಮಾಡಿ ಬಡಿಸು ಅಂತ. ಆಗ ಅನಸೂಯೆ ಹೇಳ್ತಾಳೆ, ನನ್ಗೆ ಸಂತೋಷ ನೀವು ಬಂದಿದ್ದು, ನಾನು ಕೃತಾರ್ಥಳಾದೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಇಲ್ಲಿ ಮರದ ನೆರಳಲ್ಲಿ ಕೂತ್ಕೊಂಡಿರಿ, ನಾನು ಬೇಗ ಬೇಗ ಅಡಿಗೆ ಮಾಡ್ಬಿಟ್ಟು ತಂದ್ಬಿಡ್ತೀನಿ ಅಂತ. ಸರಿ, ಅಡಿಗೆ ಎಲ್ಲ ಬಡಿಸೋದಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ನಮ್ದೊಂದು ಷರತ್ತಿದೆ, ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ನಮ್ಗೆ ಇವತ್ತು ಊಟವನ್ನ ಬಡಿಸ್ಬೇಕು ಅಂತ. ಆಗ ಅನಸೂಯೆ ಅವಳು ಪತಿವ್ರತೆ, ಅವಳ ಇದನ್ನ ಕಾಪಾಡ್ಕೋಬೇಕು ಅಂದ್ರೆ, ಶೀಲವನ್ನ ಕಾಪಾಡ್ಕೋಬೇಕು ಅಂದ್ರೆ ಅವಳೇನ್ ಮಾಡ್ತಾಳೆ, ಒಳಗಡೆ ಅವಳ ಅತ್ರಿ ಮಹರ್ಷಿಗಳ ಪಾದವನ್ನ ತೊಳೆದಂತ ಪಾದೋದಕ ಇರುತ್ತೆ, ಆ ಪಾದೋದಕವನ್ನ ತೆಗೆದುಕೊಂಡು ಬಂದು 3 ಜನ ತ್ರಿಮೂರ್ತಿಗಳ ಮೇಲೆ ಆ ಪಾದೋದಕವನ್ನ ಅವಳು ಚುಮ್ಕಿಸ್ತಾಳೆ. ಚುಮ್ಕಿಸಿದ ತಕ್ಷಣ ವಿಷ್ಣು ಬ್ರಹ್ಮ ಶಿವ ಎಲ್ರು ಸಣ್ಣ ಮಕ್ಕಳು ಆಗ್ಬಿಡ್ತಾರೆ, ಲೈಕ್ ದೇ ಬಿಕಮ್ ಲೈಕ್ ಇನ್ಫೆಂಟ್ಸ್. ಸೊ ಆ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ರುಚಿಯಾದ ಊಟವನ್ನ ಇವಳು ಕೂತ್ಕೊಂಡು ತಿನ್ನಿಸ್ಬಿಡ್ತಾಳೆ. ಅದು ಇನ್ನೊಂದು ಕಥೆನಲ್ಲಿ ಎದೆ ಹಾಲು ಕುಡಿಸ್ತಾಳೆ ಅಂತಾನೂ ಇದೆ. ದೇರ್ ಆರ್ ಮೆನಿ ವರ್ಷನ್ಸ್ ಆಫ್ ದಿಸ್ ಸ್ಟೋರಿ. ನಾವು ಒಂದು ಮೋಸ್ಟ್ ಪಾಪ್ಯುಲರ್ ವರ್ಷನ್ ಅನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಅವರು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಮಾಡಿ ಆಟ ಆಡ್ತಾ ಇರ್ತಾರೆ. ನಾವು ತ್ರಿಮೂರ್ತಿಗಳು ಅಂತಾನೂ ಅವ್ರಿಗೇನೂ ನೆನಪಿಲ್ಲ, ಎಲ್ಲ ಮರ್ತ್ಬಿಟ್ಟು ಆಟ ಆಡ್ಕೊಂಡಿರ್ತಾರೆ. ಇವ್ರು 3 ಜನ ದೇವಿಯರು ಕಾದು ಕಾದು ಬರ್ಲೇ ಇಲ್ವಲ್ಲ ಇವರು ಅಂತ ನೋಡೋದಕ್ಕೆ ಬರ್ತಾರೆ. ನೋಡಿದ್ರೆ 3 ಜನ ಸಣ್ಣ ಮಕ್ಕಳು. ಅದ್ರಲ್ಲಿ ಬ್ರಹ್ಮ ಯಾರು, ವಿಷ್ಣು ಯಾರು, ಶಿವ ಯಾರು ಅಂತಾನೂ ಅವ್ರಿಗೆ ಗೊತ್ತಾಗ್ತಿಲ್ಲ, ನನ್ ಪತಿ ಯಾರು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅವ್ರು 3 ಜನನು ಅನಸೂಯೆಗೆ ನಮಸ್ಕಾರ ಮಾಡಿ, ನಮ್ ತಪ್ಪಾಯ್ತು, ಈ ರೀತಿ ಎಲ್ಲ ನಾವು ಪ್ಲಾನ್ ಮಾಡಿದ್ವಿ, ದಯವಿಟ್ಟು ಕ್ಷಮಿಸ್ಬಿಡು, ಇವ್ರನ್ನ ಮತ್ತೆ ತ್ರಿಮೂರ್ತಿರನಾಗಿ ತಮ್ಮ ಹಳೆ ಸ್ವರೂಪ ಅವ್ರಿಗೆ ಬರೋ ಹಾಗೆ ಮಾಡಮ್ಮ ತಾಯಿ ಅಂತ. ಮತ್ತೆ ಅವಳು ಪಾದೋದಕವನ್ನ ಚುಮ್ಕಿಸ್ದಾಗ ಅನಸೂಯೆ ಅವ್ರ 3 ಜನನು ತಮ್ಮ ಹಿಂದಿನ ರೂಪವನ್ನ ಪಡ್ಕೊಂಡು ಹೊರಡೋದಕ್ಕೆ ತಯಾರಾದಾಗ ಅನಸೂಯೆ ಹೇಳ್ತಾಳೆ, ನನಗೆ ಮಕ್ಕಳಿಲ್ಲ, ಆದ್ರಿಂದ ನನಗೆ ಒಂದು ವರ ಕೊಡಿ, ನನ್ನ ಗರ್ಭದಲ್ಲಿ ನೀವು 3 ಜನನು ಶಿಶುವಾಗಿ ಜನಿಸ್ಬೇಕು ಅಂತ ಕೇಳಿದಾಗ ಅವ್ರು ಒಪ್ಕೊಂಡು ಅನಸೂಯೆಯ ಗರ್ಭದಲ್ಲಿ ಅವರು ದತ್ತಾತ್ರೇಯನ ರೂಪದಲ್ಲಿ ಹುಟ್ತಾರೆ ಅನ್ನೋದು ಇದು ನಮ್ಗೆ ಗೊತ್ತಿರುವಂತ ಒಂದು ಪಾಪ್ಯುಲರ್ ಪುರಾಣದ ಕಥೆ. ಸೊ ಇದಕ್ಕೇನಿರ್ಬೋದು ಅಂತರಾರ್ಥ ಅಂತ ನಾವು ನೋಡಿದ್ರೆ, ಅತ್ರಿ ಮಹರ್ಷಿಗಳು ಜ್ಞಾನಿಗಳು, ಇದರಲ್ಲಿ ಅವರು ಸದ್ಗುರುವಿನ ಪ್ರತೀಕ, ಜ್ಞಾನದ ಉಪದೇಶ ಮಾಡ್ತಾ ಇದ್ದಂತ ಸದ್ಗುರುಗಳು. ಅನಸೂಯೆ ಶಿಷ್ಯೆ, ಅವಳು ಶಿಷ್ಯೆ, ಸದ್ಗುರುವಿನ ಶಿಷ್ಯೆ, ಅಚ್ಚುಮೆಚ್ಚಿನ ಶಿಷ್ಯೆ. ಸತಿ ಅಂತ ಹೇಳಿದ್ರೆ ಹಿಂದಿನ ನಾವು ನಿಜವಾದ ಒರಿಜಿನಲ್ ಎಟಿಮಲಾಜಿಕಲ್ ಮೀನಿಂಗ್ ನೋಡಿದ್ರೆ ಸಂಸ್ಕೃತದಲ್ಲಿ ವೆಡೆಡ್ ಟು ಟ್ರೂತ್, ಅವಳು ಸತ್ಯವನ್ನ ವರಿಸಿದವಳು
ಅಂತ ನಿಜವಾದ ಅರ್ಥ ಬರುತ್ತೆ. ಆಮೇಲೆ ಬಂದಂತ ಅರ್ಥಗಳು ಅವಳು ಪತಿವ್ರತೆ ಅನ್ನೋ ಅರ್ಥಗಳು, ಗಂಡನ ಸೇವೆ ತುಂಬಾ ಮಾಡ್ತಾ ಇದ್ದಿದ್ದು, ಅದೆಲ್ಲ ಆಮೇಲೆ ಬಂದಂತ ಕಲ್ಚರಲ್ ಸೋಷಿಯಲ್ ಲೇಯರ್ಸ್. ಸೊ ಆಕ್ಚುಯಲ್ ಮೀನಿಂಗ್ ಆಫ್ ಸತಿ ಇಸ್ ಸತ್ಯವನ್ನ ವರಿಸಿದವಳು. ಯಾವ ಸತ್ಯ? ಆತ್ಮ, ನಾನು ಆತ್ಮ ಅನ್ನೋ ಒಂದು ಸತ್ಯವನ್ನ ಅವಳು ಭದ್ರವಾಗಿ ಹಿಡ್ಕೊಂಡಿದ್ಲು. ಅವಳಲ್ಲಿ ಅಸೂಯೆ ಇರ್ಲಿಲ್ಲ, ಅವಳಲ್ಲಿ ಚಿತ್ತಶುದ್ಧಿ ಆಗಿತ್ತು. ಅದ್ ನಾವು ಆಗ್ಲೇ ನೋಡಿದ್ವಿ. ಮತ್ತೆ ಸದಾ ಕಾಲ ಅತ್ರಿ ಮಹರ್ಷಿಗಳಿಂದ ಕೇಳಿದಂತ ಜ್ಞಾನ, ಜ್ಞಾನದ ಮೇಲೆ ಮನನ ನಿಧಿಧ್ಯಾಸನದಲ್ಲಿ ತೊಡಗಿದ್ಲು. ಯಾವಾಗ್ಲೂ ಆತ್ಮದ ಒಂದು ನಿಧಿಧ್ಯಾಸ, ಆತ್ಮ ವಿಚಾರ, ಅದಕ್ಕೆ ಅವಳು ಸತಿ. ಮತ್ತೆ ಪತಿ ಅಂತ ನಾವಿಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಪರಮ ಪುರುಷ. ಎಲ್ಲರಿಗೂ ಪತಿ ಪರಮ ಪುರುಷ. ಯಾರು ಪರಮ ಪುರುಷ? ಆತ್ಮ, ಬ್ರಹ್ಮನ್, ಎಲ್ಲರಲ್ಲೂ ಇರುವಂತಹ ಆತ್ಮತತ್ವ. ಅದು ನಮಗೆ ಪುರುಷ, ಮಹಾಪುರುಷ, ಪರಮ ಪುರುಷ. ಅದರ ಚಿಂತನೆ. ಈಗ ಬ್ರಹ್ಮಚರ್ಯ, ಅದನ್ನ ಬೇರೆ ರೀತಿಯಲ್ಲಿ ಕೂಡ ನಾವು ಅರ್ಥೈಸ್ತೀವಿ. ಬ್ರಹ್ಮದ ಸುತ್ತ ಚರಿಸುವುದು ಅಂದ್ರೆ ಬ್ರಹ್ಮದ ಸುತ್ತ, ಬ್ರಹ್ಮನ್ ಅನ್ನೋ ಆತ್ಮತತ್ವದ ಸುತ್ತ ಸದಾ ಪ್ರದಕ್ಷಿಣೆ ಮಾಡ್ತಾ ಇರೋದು. ಯಾರು ಪ್ರದಕ್ಷಿಣೆ ಮಾಡುತ್ತೆ? ಮನಸ್ಸು, ಬುದ್ಧಿಗಳು ಪ್ರದಕ್ಷಿಣೆ ಮಾಡ್ತಾ ಇರುತ್ತವೆ. ಅದು ಒಂದು ಚಿಂತೆ, ಆತ್ಮಚಿಂತೆ ಬಿಟ್ರೆ ಬೇರೆ ಯಾವ ಚಿಂತೆಯಲ್ಲೂ ತೊಡಗೋದಿಲ್ಲ ಮನಸ್ಸು, ಬುದ್ಧಿ. ಸೊ ಆ ರೀತಿಯಲ್ಲಿ ಅವಳು ಜೀವನವನ್ನ ನಡೆಸ್ತಾ ಇದ್ಲು ಸತಿ ಅನಸೂಯೆ. ನಾರದ ಯಾರು? ನಾರದ ವಿವೇಕದ ಪ್ರತೀಕ ಇಲ್ಲಿ. ಅವನು ವಿವೇಕ ಏನ್ ಮಾಡುತ್ತೆ? ನಮ್ಗೆ ಯಾರಿಗೆ ತುಂಬಾ ಚಿತ್ತಶುದ್ಧಿ ಆಗಿರುತ್ತೆ ಅವರಿಗೆ ತಕ್ಷಣ ಇದು ಆತ್ಮ, ಇದು ಅನಾತ್ಮ. ಅದಕ್ಕೆ ಅವರ ಆತ್ಮದ ಚಿಂತನೆಯಲ್ಲಿ ಇರೋದಕ್ಕೆ ಸಾಧ್ಯ. ಇದು ನಿತ್ಯ, ಇದು ಅನಿತ್ಯ, ಇದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಇವತ್ತಿದ್ ನನ್ಗೆ ಸಿಗ್ತಾ ಇಲ್ವಾ? ಪರವಾಗಿಲ್ಲ, ಅದರಿಂದ ನನ್ಗೇನು ದೊಡ್ಡ ಲಾಸ್ ಏನಾಗಲ್ಲ. ಆದ್ರೆ ನಾನು ಆತ್ಮದ ಬಗ್ಗೆ ಒಂದು ಕ್ಷಣ ಚಿಂತನೆ ಮಾಡೋದು ನಿಲ್ಸ್ಬಿಟ್ರು ಇಟ್ ಇಸ್ ಅ ಬಿಗ್ ಲಾಸ್ ಟು ಮೀ. ಸೊ ಆ ಒಂದು ಹರಿತವಾದ ವಿವೇಕ, ಆ ವಿವೇಕ ಏನ್ ಮಾಡತ್ತೆ? ಎಲ್ಲ ಯಾರು ಚಿತ್ತಶುದ್ಧಿ ಮಾಡ್ಕೊಂಡಿದ್ದವರಲ್ಲೂ ಕೂಡ ಸ್ವಲ್ಪ ಪರ್ಸೆಂಟೇಜ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಒಂದ್ ಸ್ವಲ್ಪ ರೆಸಿಡ್ಯುವಲ್ ವಾಸನಾಸು ಉಳ್ಕೊಂಡಿರೋಕ್ಕೆ ಸಾಧ್ಯತೆ ಇರುತ್ತೆ. ಉಳ್ಕೊಂಡಿರುತ್ತವೆ. 90% ಪ್ಯೂರ್ ಆಗಿರ್ಬೋದು, ಇನ್ನೊಂದು 10% ವಾಸನ ಉಳ್ಕೊಂಡಿರ್ಬೋದು. ಸೊ ದಿಸ್ ಅನ್ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್ ಇಸ್ ಟೋಟಲಿ ಪ್ಯೂರ್ ಅಂಡ್ 90% of the unconscious mind vasanas are also, they have become purified because of the Shravana, Manana, Nididhyasana. But in spite of that, ಒಂದು ಸ್ವಲ್ಪ ರೆಸಿಡ್ಯುವಲ್ ವಾಸನಗಳು ಇರುತ್ತವೆ. ಸೊ ಈ ಮೂರು ದೇವಿಯರು, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ, ರಜೋಗುಣ, ತಮೋಗುಣ, ಸತ್ವಗುಣ ಅದರ ಪ್ರತೀಕ. ಈ ಉಳಿದಿರೋ ಅಂತ ಉಳ್ಕೆ ಪಳಕೆ ವಾಸನಗಳು ಏನಿವೆಯೋ ಶೇಷ, ಆ ಶೇಷಗಳು ಈ ತ್ರಿಗುಣಗಳ ಮೂಲಕ ಅವು ಕೆಲಸ ಮಾಡುತ್ತವೆ. ಅಂದ್ರೆ ಕಾನ್ಶಿಯಸ್ ಮೈಂಡ್ ಮೇಲೆ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಬರ್ತಾ ಇರುತ್ತೆ. ಇವಾಗ ನಾವು ಎಷ್ಟೋ ಸಲ ಯಾರ ಜೊತೆ ನಾವು ಮಾತಾಡ್ತಾ ಇರ್ತೀವಿ, ಅವ್ರು ಏನೋ ಅಂದಿದ್ ಒಂದು ಸೆಂಟೆನ್ಸ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ, ಏನೋ ಅನ್ಬಿಡ್ತೀವಿ ಅವ್ರನ್ನ. ಅದಾದ್ಮೇಲೆ 1 ನಿಮಿಷ ಆದ್ಮೇಲೆ ಯಾಕೆ ಆ ರೀತಿ ನಾನು ರಿಯಾಕ್ಟ್ ಮಾಡಿದೆ? ಅವ್ರು ಹೇಳಿದ್ದು ಏನು, ಓಕೆ, ಇಟ್ ವಾಸ್ ನಾಟ್ ಸಚ್ ಅ ಬಿಗ್ ಥಿಂಗ್, ಬಟ್ ವೈ ವಾಸ್ ಇಟ್ ಸಚ್ ಅ ಟ್ರಿಗರ್ ಫಾರ್ ಮೀ? ವೈ ಡಿಡ್ ಇಟ್ ಮೇಕ್ ಮೀ ಸೋ ಆಂಗ್ರಿ? ಗೊತ್ತಿಲ್ಲ, ಬಿಕಾಸ್ ದಟ್ ಟ್ರಿಗರ್ ಟಚ್ ಸಮಥಿಂಗ್ ಇನ್ ಮೈ ಸಬ್ ಕಾನ್ಶಿಯಸ್ ಮೈಂಡ್ ವಿಚ್ ಕೇಮ್ ಅಂಡ್ ಇನ್ಫ್ಲೂಯೆನ್ಸ್ ದ ಕಾನ್ಶಿಯಸ್ ಮೈಂಡ್ ಟು ರಿಯಾಕ್ಟ್ ಲೈಕ್ ದಟ್. So subconscious mind or unconscious mind has a lot of power over the conscious mind. It is very powerful. ಅದಕ್ಕೆ ಇದೊಂದು ಸ್ವಲ್ಪ ಉಳ್ಕೊಂಡಿದ್ರು ವಾಸನಗಳು, ಇಟ್ ಸ್ಟಿಲ್ ಬಿಹೇವ್ಸ್ ಲೈಕ್ ಅ ಸಪರೇಟ್ ಎಂಟಿಟಿ. ನಾನು ಏನೋ ಮಾಡ್ಬೇಕು ಅಂತಿರ್ತೀನಿ, ಅದು ಮತ್ತೆ ಎಳಿಯಕ್ ಟ್ರೈ ಮಾಡುತ್ತೆ. ನಾನು ಆತ್ಮವಿಚಾರದಲ್ಲೇ ತೊಡಕೊಂಡಿರ್ತೀನಿ, ಅದು ಬಂದ್ಬಿಟ್ಟು ಎಳೆಯುತ್ತೆ. ಇವಾಗ ನೀನ್ ನೋಡು, ಈಗ ಯಾರೋ ಅವ್ರಿಗೆ ಫೋನ್ ಮಾಡದೇ ಇದ್ರೆ ಇವಾಗ ತುಂಬಾ ಪ್ರಾಬ್ಲಮ್ ಆಗತ್ತೆ. ನೀನ್ ಫಸ್ಟ್ ಅದಕ್ಕೆ ಅಟೆಂಡ್ ಮಾಡು, ಇದೆಲ್ಲ ಆಮೇಲೆ ಯಾವಾಗ್ಲೂ ರಿಟೈರ್ ಆದ್ಮೇಲೆ ಮಾಡು. ಅಥವಾ ಇನ್ನೇನು ಮಾಡಕ್ ಆಗಲ್ವಲ್ಲ, ರಾಮ ಕೃಷ್ಣ ಅನ್ಕೊಂಡಿರೋ ಒಂದ್ ವಯಸ್ಸು ಬಂದ್ಬಿಡತ್ತಲ್ಲ,
ನಿನ್ಗೆ ಒಂದ್ ಕೆಲ್ಸನೂ ಮಾಡಕ್ಕಾಗಲ್ವಲ್ಲ, ಅವಾಗ ಮಾಡುವಂತೆ ಬಿಡು ಅಂತ ಬಂದು ಗ್ರಾವಿಟಿ, full of gravity. Vasanas are like the full of gravity. And the mind that aspires for Atma Jnana is like rising grace. So, ಸಮುದ್ರ ಮಂಥನ ಒಂದ್ ಕಡೆ ಅಸುರರು, ಒಂದ್ ಕಡೆ ದೇವದೇವತೆಗಳು. ಯಾವುದಕ್ಕೋಸ್ಕರ? ಅಮೃತತ್ವಕ್ಕೋಸ್ಕರ, ಅಂದ್ರೆ ಆತ್ಮಜ್ಞಾನಕ್ಕೋಸ್ಕರ. ಆಗಾಗ ನಡೆಯುತ್ತೆ ಇದು ಒಂದ್ ಸ್ವಲ್ಪ, ಎಲ್ಲಿವರೆಗೂ ಸ್ವಲ್ಪ ವಾಸನ ಇರುತ್ತೋ ಅದ್ ಬಂದ್ ನಡೆಯುತ್ತೆ. ಸೊ ಈ ಮೂರು ದೇವಿಯರು ಏನ್ ಮಾಡಿದ್ರು, ತ್ರಿಮೂರ್ತಿಗಳ ಹತ್ರ, ಅವರ ಪತಿಗಳಾದಂತ ತ್ರಿಮೂರ್ತಿಗಳು. ಸೊ ತ್ರಿಮೂರ್ತಿಗಳು ಅಂತ ಹೇಳಿದ್ರೆ ಅದು ಅಹಂಕಾರದ ಪ್ರತೀಕ ಇಲ್ಲಿ ಈ ಕಥೆಯಲ್ಲಿ. ಯಾಕೆ ಅಂದ್ರೆ ಶಿವನ ಅಂಶ ಅಂದ್ರೆ ಡಿಸ್ಟ್ರಕ್ಷನ್. ಹಿ ಡಿಸ್ಟ್ರಾಯ್ಸ್ ದ ಟ್ರೂತ್. ಡಿಸ್ಟ್ರಾಯ್ಸ್ ಅಂತ ಹೇಳಿದ್ರೆ ಆಕ್ಚುಲಿ ಹಿ ಹೈಡ್ಸ್ ದ ಟ್ರೂತ್ ಫ್ರಮ್ ಅಸ್. ವಾಟ್ ಟ್ರೂತ್? ನಾನು ಆತ್ಮ ಅನ್ನೋ ಸತ್ಯವನ್ನ ಅಹಂಕಾರ ನಮ್ಮಿಂದ ಮುಚ್ಚಿಡುತ್ತೆ, ಕಾಣಿಸ್ದೇ ಇರೋ ಹಾಗೆ ಮಾಡುತ್ತೆ. ಸೊ ಅದು it is like destroying the truth because it is distorting and hiding the truth. ಮತ್ತೆ ಅದ್ರ ಕಡೆ ಎಲ್ಲಿ ಗಮನ ಹೊರಟೋಗ್ಬಿಡುತ್ತೋ, ಒಂದ್ ಸ್ವಲ್ಪ ಜಾಸ್ತಿ ನೋಡ್ಬಿಟ್ರೆ ಆ ಪರದೆ ಹಿಂದೆ ಏನಿದೆಯೋ ಅದು ಕಂಡುಬಿಡುತ್ತೆ. ಸೊ ಅಲ್ಲಿ ತುಂಬಾ ಗಮನ ಕೊಡದೇ ಇರೋ ಹಾಗೆ ಬ್ರಹ್ಮನ ಅಂಶ, ದ ಕ್ರಿಯೇಟಿವ್ ಫ್ಯಾಕಲ್ಟಿ, ಇಟ್ ಸ್ಟಾರ್ಟ್ ಸ್ಪಿನ್ನಿಂಗ್ ಅ ನ್ಯೂ ಸ್ಟೋರಿ. ಹೊಸ ಐಡಿ ಕಾರ್ಡ್ ಕೊಡುತ್ತೆ ನಮ್ಗೆ. ಅದೆಲ್ಲ ಬಿಟ್ಟಪ್ಪ, ಅದ್ ಸರಿ ಇಲ್ಲ, ಆ ಐಡಿನೇ ಮರ್ತ್ಬಿಡು, ನೀನ್ ಆತ್ಮ ಅನ್ನೋದು ಐಡಿ ಕರೆಕ್ಟ್ ಅಲ್ಲ, ಈ ಐಡಿ ಕಾರ್ಡ್ ತಗೋ, ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದ ಇಂಟೆಲೆಕ್ಟ್, ಐ ಆಮ್ ದ BMI ಅಂತ ಒಂದ್ ದೊಡ್ಡ ಸ್ಟ್ಯಾಂಪ್ ಹಾಕ್ಬಿಟ್ಟು ಹೊಸ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ಬಿಡುತ್ತೆ ನಮ್ಗೆ. ಪಾಸ್ಪೋರ್ಟ್ ಅಲ್ಲೆಲ್ಲ ಅದೇ ಸ್ಟ್ಯಾಂಪ್, ಐ ಆಮ್ ದ BMI ಸ್ಟ್ಯಾಂಪ್, ಐ ಆಮ್ ಮೈ ಪ್ರೊಫೆಷನ್, ಐ ಆಮ್ ಮೈ ರೋಲ್ಸ್, ಐ ಆಮ್ ಎಲ್ಲ, ನಾನು ಇದ್ರ ಜೊತೆ ಗುರ್ತಿಸ್ಕೊಂಡ್ಬಿಡ್ತೀನಿ ಅಂತ ನಮ್ಗೊಂದು ಹೊಸ ಐಡಿ ಬ್ರಹ್ಮನ ಅಂಶ ಕೊಟ್ಬಿಡುತ್ತೆ. ಮತ್ತೆ ವಿಷ್ಣುವಿನ ಅಂಶ ಏನ್ ಮಾಡುತ್ತೆ? ಇಟ್ ಸಸ್ಟೈನ್ಸ್ ದಿಸ್ ಇಲ್ಯೂಷನ್. ಹೊಸ ಹೊಸ ಕಥೆಗಳು ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ದಟ್ ದಿಸ್ ಹೋಲ್ ಡೆಲ್ಯೂಷನ್, ದಿಸ್ ಇಲ್ಯೂಷನ್ ಇಸ್ ಬ್ಯೂಟಿಫುಲಿ ಸಸ್ಟೈನ್ಡ್. ಹೇಳ್ತಾ ಹೋಗುತ್ತೆ ಕಥೆ ಮೇಲ್ ಕಥೆ, ಕಥೆ ಮೇಲ್ ಕಥೆ. ನೋಡಿದ್ಯಾ, ನೀನ್ ಮಾಡಿದ್ರಿಂದ ಇದೆಲ್ಲ ಸಾಧ್ಯ ಆಯ್ತು, ಎಷ್ಟು ಗ್ರೇಟ್ ಅಲ್ವಾ ನೀನು ಅಂತ ಒಂದ್ ಕಡೆ ಕಥೆ ಹೇಳುತ್ತೆ. ಇನ್ನೊಂದ್ ಕಡೆ ಹೇಳುತ್ತೆ, ನೀನ್ ತುಂಬಾ ತಪ್ಪು ಮಾಡ್ಬಿಟ್ಟೆ, ನೋಡು ಅವ್ರು ನಿನ್ಗೆ ಹಿಂಗ್ ಮಾಡ್ಬಿಟ್ರಲ್ಲ, ಅವರು ತುಂಬಾ ತಪ್ಪು ಮಾಡ್ಬಿಟ್ರು, ನೀನ್ ಎಷ್ಟು ಸಫರ್ ಮಾಡ್ತಾ ಇದೀಯ ನೋಡು ಅದರಿಂದ. ಒಂದೇ ಸಮ ನರೇಟರ್ ಇನ್ ದ ಮೈಂಡ್ ನಡೀತಾ ಇರುತ್ತೆ. ನರೇಷನ್, ಸ್ಟೋರಿ ಟೆಲಿಂಗ್ ಸೆಷನ್ ಕಂಟಿನ್ಯೂಸ್ ನಡೀತಿರುತ್ತೆ ನಮ್ಮ ಒಳಗಡೆ, ಸ್ಟೋರಿ ಟೆಲಿಂಗ್ ಸೆಷನ್. ಸೊ ದೀಸ್ 3 ಬ್ಯೂಟಿಫುಲ್ ಸ್ಟೋರಿ ಟೆಲ್ಲರ್ಸ್ ಆರ್ ದೇರ್ ಇನ್ಸೈಡ್ ಆಲ್ ಆಸ್ಪೆಕ್ಟ್ಸ್ ಆಫ್ ದ ಈಗೋ. ಅವರು ಅಹಂಕಾರದ ಪ್ರತೀಕ. ಸೊ ಯಾವಾಗ ತುಂಬಾ ಇನ್ನೇನು ಡಿಸ್ಟ್ರಕ್ಷನ್ ಆಫ್ ದ ಈಗೋ ಪಾಯಿಂಟ್ ಬಂತು ಅನ್ನೋ ಪಾಯಿಂಟ್ ಅಲ್ಲಿ ಬಂದಾಗ, ದ ರೆಸಿಡ್ಯುವಲ್ ವಾಸನಾಸ್ ಅಂಡ್ ದ ತ್ರಿಗುಣಾಸ್ ಅಂಡ್ ದ ಈಗೋ ಎಲ್ಲ ಒಂದು ಅಸುರ ಆರ್ಮಿ ಮಾಡ್ಕೊಂಡು ಬರುತ್ತವೆ. ಒಂದ್ ಲಾಸ್ಟ್ ಇದು ಟ್ರೈ ಮಾಡ್ಬಿಡೋಣ, ಟೇಕ್ ಓವರ್ ಬಿಡ್, ಟ್ರೈ ಮಾಡೋಣ ಒಂದು ಬ್ಯಾಟಲ್ ಅಂತ. ಸೊ ಇಲ್ಲಿಗೆ ಬಂದಾಗ ನೀನು ನಮಗೆ ಬೆತ್ತಲೆ ಬಡಿಸ್ಬೇಕು ಅಂತ ಹೇಳಿದ್ರೆ, ಯಾವ ಐಡೆಂಟಿಟಿನೂ ಇಲ್ದೇನೆ ಸಂಪೂರ್ಣ ಇನ್ ಯೋರ್ ಟ್ರೂ ನೇಚರ್ ಆಸ್ ಆತ್ಮ, ಆ ರೀತಿ ಯು ಹ್ಯಾವ್ ಟು ಡ್ರಾಪ್ ಆಲ್ ಐಡೆಂಟಿಟೀಸ್ ಅನ್ನೋ ಒಂದು ಚಾಲೆಂಜ್ ಅದು. ಸೊ ಗುರುಪಾದೋದಕವನ್ನ ತೆಗೆದುಕೊಂಡು ಬಂದು ಚುಮ್ಕ್ಸೋದು ಅಂದ್ರೆ, ಆ ಅಹಂಕಾರ ಬಂದಿದೆಯಲ್ಲ, ಕತೆ ಹೇಳೋ ಅಂತ ಅಹಂಕಾರ, ಅದರದ್ದು ಅದನ್ನ ಕಂಪ್ಲೀಟ್ಲಿ ನಲ್ಲಿಫೈ ಮಾಡೋದು. ನಾನ್ ಟಾಕ್ಸಿಕ್. ಹಸು, ಒಂದು ಹಾವು ಬಂದ್ರೆ ಹಾವಿಗೆ ವಿಷದ ಹಲ್ಲುಗಳಿರುತ್ತೆ. ಹಾವಾಡಿಗರು ಕೆಲವರು ಏನ್ ಮಾಡ್ತಾರೆ, ವಿಷದ ಹಲ್ಲನ್ನ ಕಿತ್ಬಿಡ್ತಾರೆ. ಸೊ ದಟ್ ಪಾಯ್ಸನ್ ಡಸ್ ನಾಟ್ ಎಂಟರ್ ದ ಸಿಸ್ಟಮ್ ಈವನ್ ಇಫ್ ದ ಸ್ನೇಕ್ ಬೈಟ್ಸ್. ಸೊ ಆ ರೀತಿ ಟು ಮೇಕ್ ದಿಸ್ ಟಾಕ್ಸಿಕ್ ಈಗೋ ಇಂಟು ನಾನ್ ಟಾಕ್ಸಿಕ್ ಈಗೋ, ಟು ಮೇಕ್ ದಿಸ್ ಜಡ್ಜ್ಮೆಂಟಲ್ ಸ್ಟೋರಿ ಟೆಲ್ಲರ್ ಇಂಟು ಆಲ್ ಆಕ್ಸೆಪ್ಟಿಂಗ್ ನಾನ್ ಜಡ್ಜ್ಮೆಂಟಲ್. ಯಾಕಂದ್ರೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ಗೆ ದೆರ್ ಇಸ್ ಒನ್ ಸೆಂಟ್ರಿ, ಒಬ್ಬ ವಾಚ್ಮೆನ್ ಇರ್ತಾನಲ್ಲಿ. ಆ ವಾಚ್ಮೆನ್ ಕೆಲಸ ಏನು? ತುಂಬಾ ಜಡ್ಜ್ಮೆಂಟಲ್ ಅವನು. ಇದೆಲ್ಲ ಸೊಸೈಟಿ ಒಪ್ಕೊಳ್ಳಲ್ಲ, ನೀನ್ ಈ ರೀತಿ ಎಲ್ಲ ಆಡ್ಬಾರ್ದು, ಅದನ್ನೆಲ್ಲ ಒಳಗಡೆ ತುರ್ಕೊಂಡು ಇಟ್ಕೊಂಡಿರೋ.
ಯಾರು ಇಲ್ದಿರ್ಬೇಕಾದಾಗ ನೀನ್ ಅದನ್ನ ಹೊರಗೆ ಬರಕ್ ಸ್ವಲ್ಪ ಬಿಡ್ಬೋದು. ಬಟ್ ಎಲ್ರೂ ಇರ್ಬೇಕಾದ್ರೆ ಯು ಕೆನಾಟ್ ಬಿಹೇವ್ ಲೈಕ್ ದಟ್, ಯು ಕೆನಾಟ್ ಟಾಕ್ ಲೈಕ್ ದಟ್, ಯು ಕೆನಾಟ್ ಥಿಂಕ್ ಲೈಕ್ ದಟ್ ಅಂತ ಸ್ಟ್ರಿಕ್ಟ್ ಆಗಿ ಎಲ್ಲಾನು ಅದ್ಮಿ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಟಿರ್ತಾನೆ. ಬಟ್ ಇವಾಗ ಅವಳು ಪಾದೋದಕ ಚುಮ್ಕ್ಸದ ತಕ್ಷಣ ದಟ್ ಸೆಂಟ್ರಿ ಇಸ್ ಡಿಸ್ಮಿಸ್ಡ್. ಅಲ್ಲಿ ವಾಚ್ಮ್ಯಾನ್ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ರಿವೀಲ್ಡ್. ನೇಕೆಡ್ನೆಸ್ ಅಂದ್ರೆ there is no longer any division, any barrier between conscious mind and unconscious mind. It becomes one whole mind. No divisions and no hidden content. Ella hidden content is out into the open. ಸಾಕ್ಷಿಯ ಬೆಳಕು ಎಲ್ಲಾದ್ರ ಮೇಲೂ ಬೀಳ್ತಾ ಇದೆ ಇವಾಗ. ವಾಷಿಂಗ್ ಎವ್ರಿಥಿಂಗ್ ಇನ್ ಜ್ಞಾನ, in compassion, in acceptance, in non-judgmental, in its gaze. So it is enveloping everything in its non-judgmental gaze. ಆಮೇಲೆ ಸಣ್ಣ ಮಕ್ಕಳಿಗೆ, ಹಸುಳೆಗಳಿಗೆ ಊಟ ಮಾಡಿಸೋದು ಅಥವಾ ಎದೆ ಹಾಲನ್ನ ಕೊಡಿಸೋದು ಅಂತ ಹೇಳಿದ್ರೆ ಜ್ಞಾನವನ್ನ ಸುಪ್ತ ಮನಸ್ಸಿಗೆ ಕಳಿಸೋದು. ನಾವು ಯಾವಾಗ ನಿಧಿಧ್ಯಾಸನಕ್ಕೆ ಕೂತ್ಕೋತೀವಿ, ಪ್ರತಿ ಸಲ ನಿಧಿಧ್ಯಾಸನಕ್ಕೆ ಕೂತ್ಕೊಂಡಾಗ ನಮ್ ಗುರುಗಳು ಶ್ರೀ ನರಸಿಂಹ ಪ್ರಭುಜಿ ಅವರು ಹೇಳ್ತಾರೆ, ಲೇಯರ್ ಬೈ ಲೇಯರ್ ನೀವು ಆ ಜ್ಞಾನ ಮನಸ್ಸಲ್ಲಿ ಯಾವ್ದನ್ನ ನಾನು ಆತ್ಮ ಅಂತ ಇಟ್ಕೊಂಡು ಏನ್ ಕೂತಿರ್ತೀರಾ, ಅದು ಇಟ್ ವಿಲ್ ಸ್ಟಾರ್ಟ್ ಪರ್ಕುಲೇಟಿಂಗ್ ಇನ್ ಟು ದ ಡಿಫ್ರೆಂಟ್ ಲೇಯರ್ಸ್ ಆಫ್ ದ ಅನ್ಕಾನ್ಶಿಯಸ್ ಮೈಂಡ್. ಸ್ಲೋಲಿ ಇಟ್ ಕೀಪ್ಸ್ ಗೋಯಿಂಗ್ ಡೌನ್ 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 ಡೌನ್. ಎಷ್ಟು ಕೆಳಗೆ ಹೋಗ್ತಾ ಇರುತ್ತೋ ಅಲ್ಲೆಲ್ಲ ಕಂಟೆಂಟ್ಸ್ ಅನ್ನು it will start transforming darkness into light, darkness into light. ತಮಸೋಮ ಜ್ಯೋತಿರ್ಗಮಯ, ತಮಸೋಮ ಜ್ಯೋತಿರ್ಗಮಯ ಮಾಡ್ಕೊಂಡು ಹೋಗತ್ತೆ. ಅದಕ್ಕೆ ನಿಧಿಧ್ಯಾಸನ ಮಾಡಿ ಅಂತ ವೇದಾಂತ ನಮ್ಗೆ ಹೇಳೋದು. ಸೊ ಈ ಪ್ರಾಸೆಸ್ ಇಲ್ಲಿ ನಡೆಯೋದಕ್ಕೆ ಶುರು ಆಗೋಗ್ಬಿಟ್ಟಿರುತ್ತೆ. ಏನು ಈ ಪ್ರಾಸೆಸ್ ಇಲ್ಲಿ ನಡೀತಾ ಇರುತ್ತೆ. ಫೀಡಿಂಗ್, ಮಕ್ಕಳಿಗೆ ಭೋಜನ ಬಡಿಸೋದು ಅಂತ ಹೇಳಿದ್ರೆ ಜ್ಞಾನದ ಔತಣ, ಇಂಜೆಕ್ಟಿಂಗ್ ಜ್ಞಾನ ಆರ್ ಅಲೋವಿಂಗ್ ದ ಲೈಟ್ ಆಫ್ ಜ್ಞಾನ ಟು ರಿಮೂವ್ ಆಲ್ ದ ಕಂಟೆಂಟ್ಸ್, hidden darkness in the unconscious mind, integrating the mind into one entity. ಆ ಪ್ರಾಸೆಸ್ ಅಲ್ಲಿ ನಡೀತು. ಸೊ ಆ ಒಂದು ಮಕ್ಕಳನ್ನ, 3 ಹಸುಳೆಗಳನ್ನ ಮತ್ತೆ ತ್ರಿಮೂರ್ತಿಯರನ್ನಾಗಿ ಮಾಡಿ ಆ 3 ದೇವಿಗಳಿಗೆ ಹಿಂದಿರುಗಿಸೋದು ಅಂತ ಹೇಳಿದ್ರೆ ಮತ್ತೆ ಗುರುಪಾದೋದಕ ಅಂತ ಹೇಳಿದ್ರೆ ಜ್ಞಾನ, ವಿವೇಕ, ವೈರಾಗ್ಯ. ಗುರುಪಾದವನ್ನ ತೊಳೆದಂತ ಬಂದಂತ ಉದಕ ಅಂದ್ರೆ ಗುರು ಕೊಟ್ಟಂತ ಜ್ಞಾನದ ಬೋಧನೆ, ವಿವೇಕ ವೈರಾಗ್ಯ ಬರುವಂತಹ ಜ್ಞಾನದ ಬೋಧನೆ. ಅದನ್ನ ಮತ್ತೆ ಈ ಹಸುಳೆಗಳ ಮೇಲೆ ಅವಳಿಗೆ ಚುಮುಕಿಸಿದಾಗ ಅದು ಟ್ರಾನ್ಸಾಕ್ಷನಲ್ ಈಗೋ ಆಗ್ಬಿಡುತ್ತೆ. ವಿಷ ಇಲ್ದೇ ಇರುವಂತ ಹಾವು, ಇಟ್ ವಿಲ್ ಗೋ ಬ್ಯಾಕ್ ಅಂಡ್ ಬಿ ಏಬಲ್ ಟು ಲೀಡ್ ಲೈಫ್ ಇನ್ ಸಹಜ ಸಮಾಧಿ. ಸೊ ಯೂನಿಫಿಕೇಶನ್ ಆಫ್ ದ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್. ಬರ್ತ್ ಆಫ್ ತ್ರಿಮೂರ್ತೀಸ್ ಆಸ್ ದತ್ತಾತ್ರೇಯ ಅಂದ್ರೆ ನನಗೆ ಮಕ್ಕಳಿಲ್ಲ ಅಂತ ಹೇಳ್ತಾಳೆ ಅನಸೂಯೆ. ಮಕ್ಕಳು ಅಂದ್ರೆ ಏನು, ಇಲ್ಲಿ ಸೂಕ್ಷ್ಮ ರೀತಿಯಲ್ಲಿ ನಾವು ತೆಗೆದುಕೊಂಡ್ರೆ ಆಸೆಗಳಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಚಿತ್ತ ಶುದ್ಧಿ ಆಗಿರೋರಿಗೆ ಮುಮುಕ್ಷುತ್ವ ಬಿಟ್ರೆ ಬೇರೆ ಆಸೆ ಇರೋದಿಲ್ಲ. ನನಗೆ ಮುಕ್ತಿ ಬೇಕು, ನನಗೆ ಆತ್ಮಜ್ಞಾನ ಬೇಕು, ನಾನು ಲೋಕ ಕಲ್ಯಾಣ ಮಾಡ್ಬೇಕು ಅನ್ನೋ ಆ ಆಸೆಗಳು ಕೆಲವು 2-3 ಮಾತ್ರ ಬಿಟ್ಬಿಟ್ಟು ಇನ್ಯಾವ ಲೌಕಿಕ ಆಸೆಗಳು ಅವರಲ್ಲಿ ಇರೋದಿಲ್ಲ. ಆಸೆಗಳನ್ನ ಮಕ್ಕಳು ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ಅದೊಂದು ಸಂತತಿನೇ. ಒಂದ್ ಆಸೆ ಬಂದ್ರೆ ಆಸೆ ತೀರ್ಸ್ಕೊಳಕ್ ನಾನು ಎಷ್ಟೊಂದೆಲ್ಲ ಮಾಡ್ಬೇಕು, ಮತ್ತೆ ಆ ಆಸೆ ಮತ್ತಷ್ಟು ಆಸೆಗಳು, ಆ ಆಸೆಗಳೇ ಮರಿಗಳು ಹುಟ್ಟುತ್ತವೆ, ಆ ಆಸೆಗಳಿಗೆ ಮತ್ತು ಮರಿಗಳು ಹುಟ್ಟುತ್ತವೆ. ಸೊ ಒಂದು ಸಂತತಿ, ಇಟ್ಸ್ ಹೋಲ್ ಲೀನಿಯೇಜ್ ಬೆಳ್ಕೊಂಡು ಬಂದ್ಬಿಡುತ್ತೆ. ಡೈನಾಸ್ಟಿ ಆಫ್ ಡಿಸೈರ್ಸ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಅದೇ ಅನಸೂಯಲ್ಲಿ ಹೇಳ್ತಾ ಇರೋದು, ನನಗೆ ಮಕ್ಕಳಿಲ್ಲ, ನನಗೆ ಬೇರೆ ಯಾವ ಡಿಸೈರ್ಸು ಇಲ್ಲ, ನನ್ನಲ್ಲಿ ಜ್ಞಾನ ತುಂಬಿ ತುಳುಕ್ಲಿ. ನೀವು 3 ಜನನು ನನ್ನ ಗರ್ಭದಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಜ್ಞಾನದ ಜನನ ಆಗ್ಬೇಕು. ಟ್ರಾನ್ಸಾಕ್ಷನಲ್ ಈಗೋ ನನ್ನಲ್ಲಿ ಹುಟ್ಕೊಳ್ಳಿ,
ಲೆಟ್ ಮಿ ಬಿಕಮ್ ಅ ಜೀವನ್ ಮುಕ್ತೆ ಜ್ಞಾನಿ. ನಾನು ಸದ್ಗುರುವಾಗಿ ನನ್ನ ಮಕ್ಕಳನ್ನ ಪಾಲನೆ ಮಾಡ್ತೀನಿ. ಯಾರು ಸದ್ಗುರುಗಳ ಮಕ್ಕಳು? ಯಾರು? ಬಂದಂತ ಶಿಷ್ಯರು, ಸ್ಪಿರಿಚುವಲ್ ಲೀನಿಯೇಜ್. ಆ ಮಕ್ಕಳನ್ನ ಅನಸೂಯೆ ಅವಳು ಕೂಡ ಸದ್ಗುರುಗಳಾಗಿ ಅದನ್ನೆಲ್ಲ ಪಾಲನೆ ಮಾಡ್ತಾಳೆ ಅನ್ನೋದು ಈ ಕಥೆಯ ಅಂತರಾರ್ಥ ನಾವು ತೆಗೆದುಕೋಬಹುದು. ಇಟ್ ಇಸ್ ಟೆಲಿಂಗ್ ಅಸ್ ದ ಕಂಪ್ಲೀಟ್ ಸೈಕಲ್, ದ ಪ್ರಾಸೆಸ್ ದಟ್ ಹ್ಯಾಪನ್ಸ್ ಇನ್ ದ ಸೆಲ್ಫ್ ರಿಯಲೈಸೇಷನ್. ಅದಾಗ್ಬೇಕಾದ್ರೆ ಏನಾಗತ್ತೆ ಅಂತ ನಮ್ ಮುಂದೆ ಇದು ಕನ್ನಡಿ ಹಿಡಿದು ತೋರಿಸ್ತಾ ಇದೆ. ಇದು ನನ್ಗೆ ಕುವೆಂಪು ಅವರ ಹಾಡು ಬಹಳ ನೆನ್ಪಾಯ್ತು. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಅಂದ್ರೆ ಯಾವುದು ನನ್ಗೆ ಸಬ್ಕಾನ್ಶಿಯಸ್ ಹಿಡನ್ ಕಂಟೆಂಟ್ ಏನು ಬೇಡ, ಎಲ್ಲವೂ ಅಂತರಾತ್ಮ ಅಂದ್ರೆ ಒಳಗಡೆ ಇರುವಂತ ಆತ್ಮ, ಸಾಕ್ಷಿಯ ಬೆಳಕಿಗೆ ಎಲ್ಲವನ್ನು ಐ ವಿಲ್ ರಿವೀಲ್ ಎವ್ರಿಥಿಂಗ್. ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸು ಓ ಗುರುವೆ ಅಂತರಾತ್ಮ. Why should I hide anything from you? Let my two minds, subconscious and conscious mind, let them be united. Let it be ever auspicious. Let it be one whole. Anta, we are offering it to the inner self. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಯಾವಾಗ ದ ಲೈಟ್ ಆಫ್ ಜ್ಞಾನ, the light of the self falls on anything, it becomes immediately auspicious. It no longer remains a sin. ಗಂಗೆ ತಾನು ಉದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ. ಎಲ್ಲೆಲ್ಲಿ ಜ್ಞಾನದ ಸ್ಪರ್ಶ ಆಗತ್ತೋ, ಎಲ್ಲೆಲ್ಲಿ ಜ್ಞಾನ ಕಾಲಿಡುತ್ತೋ ಅಥವಾ ಜ್ಞಾನಿ ಕಾಲಿಡ್ತಾನೋ ಅಲ್ಲೆಲ್ಲ ಜ್ಞಾನದ ಗಂಗೆ ಉದ್ಭವಿಸುತ್ತೆ. ಜ್ಞಾನದ ಗಂಗೆ ಉದ್ಭವಿಸಿದ ತಕ್ಷಣ ನಾನ್ಯಾರು, ನಾನು ದೇಹ ಮನಸ್ಸು ಬುದ್ಧಿ ಅನ್ನೋ ಪರಿಕಲ್ಪನೆ ಪೂರ್ತಿ ಹೊರಟೋಗ್ಬಿಟ್ಟು ನಾನ್ ಯಾರು ಅನ್ನೋ ನನ್ನ ನಿಜ ಸ್ವರೂಪ ಎತ್ತಿ ನನ್ಗೆ ಕಾಣಿಸುತ್ತೆ. ನಾನು ದೇಹ ಮನಸ್ಸು ಬುದ್ಧಿ ಅನ್ನೋವರೆಗೂ ನನ್ನ ಜೀವನ ನರಕ. ಯಾವಾಗ ನಾನು ಆತ್ಮ, ನಾನು ಸಚ್ಚಿದಾನಂದ, ನಾನು ಪರಾಶಾಂತಿ ಅಂತ ನನ್ಗೆ ಗೊತ್ತಾಗತ್ತೋ ಅದೇ ಜೀವನ ಸ್ವರ್ಗಕ್ಕಿಂತ ಹೆಚ್ಚು ಆನಂದ. ಶಾಂತ ರೀತಿಯ ನಿಮ್ಮಿ ಕದಡಿರುವುದೆನ್ನ ಆತ್ಮ. ಇದು ನನಗೆ ಐ ಆಮ್ ಸೋ ಲಿಮಿಟೆಡ್ ಅಂತ ನನಗೆ ಐ ಆಮ್ ದ ಬಾಡಿ ಮೈಂಡ್ ಇಂಟೆಲೆಕ್ಟ್ ಇಷ್ಟು ಲಿಮಿಟೆಡ್ ಆಗಿ ನನ್ನನ್ನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ತಳಮಳ. ಆದ್ರಿಂದ ಅಂತರೀತಿಯ, ನಾಂತರೀತಿಯ ಅಂದ್ರೆ ಅಂತ ನನಗೆ ಐ ಆಮ್ ಇನ್ಫಿನಿಟ್, ಐ ಆಮ್ ನಾಟ್ ಫೈನೈಟ್, ಐ ಆಮ್ ನಾಟ್ ಲಿಮಿಟೆಡ್, ನಾನು ಅಮಿತ ಅನ್ನೋದನ್ನ ನನಗೆ ತೋರ್ಸಪ್ಪ ನೀನು. ಶೋ ಮಿ, ರಿವೀಲ್ ಮೈ ಟ್ರೂ ನೇಚರ್ ಟು ಮೀ. ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ. ಇದುವರೆಗೂ ತಪ್ಪು ಒಂದು ಫ್ರೇಮ್ ವರ್ಕ್ ಇಟ್ಕೊಂಡ್ಬಿಟ್ಟಿದ್ದೆ. ಈ ದೇಹ ಮನಸ್ಸು ಬುದ್ಧಿಗಾಗಿದ್ದೆಲ್ಲ ನನ್ಗಾಗ್ತಾ ಇದೆ ಅಂತ ನಾನು ಫ್ರೇಮ್ ವರ್ಕ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೆ. ಈ ಒಂದು ಬ್ಲೈಂಡ್ನೆಸ್ ಅಂತಾನೆ ಹೇಳ್ಬೋದು. ಅದರಿಂದ ನನ್ನನ್ನು ರಕ್ಷಿಸು, ಅದನ್ನು ತೆಗೆದ್ಬಿಡು. ನನ್ನ ಜ್ಞಾನ ಚಕ್ಷುವನ್ನ ಆಕ್ಟಿವೇಟ್ ಮಾಡಿ ನನಗೆ ಜ್ಞಾನ, ಆತ್ಮಜ್ಞಾನ ನೀಡಪ್ಪ. ಜ್ಞಾನದ ಬೆಳಕಿನಲ್ಲಿ ವಾಶ್ ಮೈ ಅನ್ಕಾನ್ಶಿಯಸ್ ಮೈಂಡ್, ವಾಶ್ ಮೈ ಕಾನ್ಶಿಯಸ್ ಮೈಂಡ್, ಯೂನಿಫೈ ಮೈ ಹೋಲ್ ಬೀಯಿಂಗ್. ನಿನ್ನ ಪ್ರೀತಿಯ ಬೆಳಕಿನ ಆನಂದಕ್ಕೆ ಒಯ್ಯಪ್ಪ ನನ್ನನ್ನ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಓಗು ಗುರುವೆ ಅಂತರಾತ್ಮ. ಬಹಳ ಸುಂದರವಾಗಿ ಇದರಲ್ಲಿ ಎಸೆನ್ಸ್ ಆಫ್ ದ ಹೋಲ್ ಸ್ಟೋರಿ ಹ್ಯಾಸ್ ಬೀನ್ ಕ್ಯಾಪ್ಚರ್ಡ್. ಅದಕ್ಕೆ ಐ ಥಾಟ್ ಐ ವುಡ್ ಶೇರ್ ದಟ್ ಲಿರಿಕ್ಸ್ ಆಫ್ ದ ಸಾಂಗ್ ವಿತ್ ಆಲ್ ಆಫ್ ಯು. ಅಮೃತ ಬಿಂದು ಉಪನಿಷತ್ತಲ್ಲಿ ಚಿತ್ತಶುದ್ಧಿಯ ಬಗ್ಗೆ 2 ಶ್ಲೋಕ ಇದೆ. ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂ ಚ ಅಶುದ್ಧಂ ಏವ ಚ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. 2 ರೀತಿಯ ಮನಸ್ಸು ಇದೆ ಅಂತ ಹೇಳ್ತಾರೆ.
ಯಾವುದು ಶುದ್ಧವಾದ ಮನಸ್ಸು ಮತ್ತೆ ಅಶುದ್ಧವಾದ ಮನಸ್ಸು. ಅಶುದ್ಧವಾದ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿ ಆಸೆಗಳು ತುಂಬಿಕೊಂಡಿರುತ್ತೆ. ಏನೇನ್ ಬೇಕು ದೇಹ ಮನಸ್ಸು ಬುದ್ಧಿಗೆ ಆ ಆಸೆಗಳು ತುಂಬಿಕೊಂಡಿರುತ್ತೆ. ಶುದ್ಧವಾದ ಮನಸ್ಸು ಅಂದ್ರೆ ಈ ಆಸೆಗಳು ಅದರಲ್ಲಿ ತುಂಬಿ ತುಳುಕ್ತಾ ಇರೋದಿಲ್ಲ. ಚಿತ್ತ ಶುದ್ಧವಾಗಿದ್ದು ಆತ್ಮದ ಕಡೆ ತಿರ್ಕೊಂಡಿರುತ್ತೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತಂ ನಿರ್ವಿಷಯಂ ಸ್ಮೃತಂ. ನನ್ನ ಮನಸ್ಸೇ ನನ್ನ ಬಂಧನಕ್ಕೆ ಅಥವಾ ನನ್ನ ಮುಕ್ತಿಗೆ ಕಾರಣ ಅಂತ ನಮ್ಗೆ ಇದು ಭಗವದ್ಗೀತೆಯಲ್ಲೂ ಕೂಡ ಈ ಶ್ಲೋಕ ಬರುತ್ತೆ. ಸೊ ಶ್ರೀಕೃಷ್ಣ ಅದರಲ್ಲೂ ಹೇಳ್ತಾನೆ. ಇದರಲ್ಲಿ 2ನೇ ಶ್ಲೋಕ ನಮ್ಗೆ ಆತ್ಮಬಿಂದು ಉಪನಿಷತ್ನಲ್ಲಿ. ಮನಸ್ಸು ಯಾವಾಗ ನಮ್ಮನ್ನ ಬಂಧಿಸುತ್ತೆ ಅಂದ್ರೆ ಅದು ಆಸೆಯ ಹಿಂದೆ ಎಲ್ಲಿವರೆಗೂ ಓಡ್ತಾ ಇರುತ್ತೋ, ಆಸೆಗೆ ಬೇಕಾದಂತ ಆ ಆ ವಸ್ತುಗಳಲ್ಲೇ ತನ್ನನ್ನ ತಾನು ಕಳ್ಕೊಂಡ್ ಬಿಡುತ್ತೋ, ಅದೇ ಸರ್ವಸ್ವ ಅಂತ ಅನ್ಕೊಳತ್ತೋ, ಅಲ್ಲಿವರೆಗೂ ಅದು ಬಂಧಿತವಾಗಿದ್ದೀನಿ ನಾನು ಅಂತ ನಮ್ಗನ್ಸುತ್ತೆ. ಎಲ್ಲಿ ನಮ್ಗೆ ಈ ಒಂದು ವಿಷಯ ಸುಖದ ಕಡೆ ಇರುವಂತಹ ಆಸಕ್ತಿ, ಅದರ ಕಡೆ ಇರುವಂತಹ ಮೋಹ, ಅದೆಲ್ಲವೂ ಕೂಡ ಮಾಯ ಆದಾಗ, ಜ್ಞಾನದ ಒಂದು ನಮ್ಗೆ ಚಕ್ಷು ತೆಕ್ಕೊಂಡಾಗ ಅಥವಾ ಜ್ಞಾನದ ಕಡೆ ನಮ್ಮ ದೃಷ್ಟಿ ಹೋದಾಗ ನಮ್ಮ ಮನಸ್ಸೇ ನಮ್ಮನ್ನ ಮುಕ್ತಿಯ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಅಮೃತ ಬಿಂದು ಉಪನಿಷತ್ತು ಹೇಳುತ್ತೆ. ಸೊ ಇಷ್ಟೊತ್ತು ನಾವು ಈ 2 ಕಥೆಗಳನ್ನ, ಪುರಾಣ ಕಥೆಗಳನ್ನ ತೆಗೆದುಕೊಂಡು ನೋಡಿದ್ವಿ. ಹೇಗೆ ಇದರಿಂದ ನಮ್ಮ ಸಾಧನೆಗೆ, ನಮ್ಮ ದಿನನಿತ್ಯ ಜೀವನಕ್ಕೆ ನಾವು ಸ್ಫೂರ್ತಿಯನ್ನ ತೆಗೆದುಕೋಬಹುದು ಅಂತ ನಾವು ನೋಡ್ಕೊಂಡ್ವಿ. ಸೊ ಇಷ್ಟೊತ್ತು ನೀವೆಲ್ರೂ ಕೂಡ ನನ್ನ ಜೊತೆಯಲ್ಲಿ ಬಹಳ ಪೇಷಂಟ್ ಆಗಿ ಇದನ್ನ ಕೇಳಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನನ್ನ ಸದ್ಗುರುಗಳಿಗೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಓಂ ಸದ್ಗುರು ದೇವಾಯ ನಮಃ. ಲೋಕಃ ಸಮಸ್ತಃ ಸುಖಿನೋ ಭವಂತು.